ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅಂಬರೀಷ್ ಗೋಂದಳಿ. ತಮಗೆಲ್ಲರಿಗೂ ಅಂಬರೀಷ್ ಗೋಂದಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ನಾನು ಹಿಂದಿನ ಒಂದು ವಿಡಿಯೋಗಳಲ್ಲಿ 10ನೇ ತರಗತಿಗೆ ಸಂಬಂಧಪಟ್ಟಂಥ ವ್ಯಾಕರಣ ಹಾಗೂ ಪದ್ಯಗಳ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ. ಆದರೆ ಇವತ್ತು ಮಕ್ಕಳಿಗೆ ಇನ್ನೂ ಸ್ವಲ್ಪ ರಿವಿಷನ್ ಆಗಲಿ ಅಂಥೇಳಿ ಹಿಂದೆ ಆಗಿರುವಂಥ ಪಾಠಗಳನ್ನು ಮತ್ತೊಮ್ಮೆ ರಿವಿಷನ್ ಮಾಡ್ತಾಯಿದ್ದೀನಿ. ಆದರೆ ಇವತ್ತು ಒಂದು ಈ ವಿಡಿಯೋದಲ್ಲಿ 10ನೇ ತರಗತಿಯ ಒಂದು ಹಿಂದಿ ಗದ್ಯವಾದಂಥ ಕಾಶ್ಮೀರಿ ಸೇವ್ ಅನ್ನುವಂಥ ಒಂದು ಪಾಠದ ಮೇಲೆ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಕೆಳಗೆ ಕಾಣುವಂಥ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಒಂದು ಬೆಲ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಒಂದು ವಿಡಿಯೋನ ನೀವು ಅಷ್ಟೇ ಅಂದರೆ ನಿಮ್ಮ ಎಲ್ಲ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗಾದರೆ ಬನ್ನಿ ಮಕ್ಕಳೇ, ತಡ ಮಾಡದೆ ಒಂದು ಪಾಠವನ್ನು ಪ್ರಾರಂಭಿಸೋಣ. ಮಕ್ಕಳಿಗೆ ಕಾಶ್ಮೀರಿ ಸೇವ್ ಪಾಠವನ್ನು ನೋಡೋದಕ್ಕಿಂತ ಮುಂಚೆ ಈ ಪಾಠವನ್ನು ಬರೆದಿರುವಂಥ ಲೇಖಕರ ಬಗ್ಗೆ ಸ್ವಲ್ಪ ನಾವು ನೋಡ್ಕೊಂಡ್ಬಿಡೋಣ. ಹಾಗಾದರೆ ಬನ್ನಿ ಈ ಪಾಠದ ಲೇಖಕರ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ಪಾಠವನ್ನು ಬರೆದಿರುವಂಥ ಲೇಖಕರು ಯಾರಂದರೆ ಮುನ್ಷಿ ಪ್ರೇಮಚಂದ್. प्रेमचंद जी का जन्म 31 जुलाई 1880 को वाराणसी के पास लम्ही नामक गांव में हुआ था. ನೋಡಿ, ಈ ಪಾಠವನ್ನು ಬರೆದಿರುವಂಥ ಲೇಖಕರಾದ ಮುನ್ಷಿ ಪ್ರೇಮಚಂದ್ ಅವರ ಒಂದು ಜನ್ಮ ಯಾವಾಗ ಇರುತ್ತಪ್ಪ ಅಂದರೆ ಕ್ರಿಸ್ತಶಕ 31 ಜುಲೈ 1880ರಲ್ಲಿ ವಾರಾಣಸಿ ಪಕ್ಕದಲ್ಲಿರುವಂಥ ಪಾಸ್ ಅಂದರೆ ಪಕ್ಕದಲ್ಲಿರುವಂಥ ಲಮ್ಹಿ ನಾಮಕ ಗಾಂವೇ ಹುವಾಥ ಅಂದರೆ ಆ ವಾರಾಣಸಿಯ ಪಕ್ಕದಲ್ಲಿರುವಂಥ ಲಮ್ಹಿ ಅನ್ನುವಂಥ ಒಂದು ಹೆಸರಿನ ಊರಿನಲ್ಲಿ ಇವರು ಜನಿಸ್ತಾರೆ. ಇನ್ಕ ವಾಸ್ತವಿಕ ನಾಮ್ ಧನಪತ್ ರಾಯ್ ಥಾ. ನೋಡ್ರಿ, ಇವರ ಒಂದು ನಿಜ ನಾಮಧೇಯ ಅಥವಾ ಇವರ ಒಂದು ನಿಜವಾದ ಹೆಸರು ಯಾವುದಪ್ಪ ಅಂದರೆ ಧನಪತ್ ರಾಯ್ ಅಂತೇಳಿ ಇತ್ತು. ಆದರೆ ಎಲ್ಲರೂ ಇವರನ್ನು ಪ್ರೇಮಚಂದ್ ಅಂತೇಳಿ ಕರೀತಾ ಇದ್ರು ಮಕ್ಕಳೇ. ಇವರ ವಾಸ್ತವಿಕ ಅಥವಾ ಬಾಲ್ಯದ ಹೆಸರು ಏನಿತ್ತಪ್ಪ ಅಂದರೆ ಧನಪತ್ ರಾಯ್ ಅಂತೇಳಿ ಇತ್ತು. वे ಶಿಕ್ಷಣ ವಿಭಾಗ ಮೇ ನೌಕರಿ ಕರ್ತಾ ಇತ್ತೆ. ನೋಡ್ರಿ, ಈ ಪ್ರೇಮಚಂದ್ ಅವರು ಏನಪ್ಪ ಅಂದರೆ ಎಲ್ಲಿ ಕೆಲಸ ಮಾಡ್ತಾಯಿದ್ರು ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ಶಿಕ್ಷಣ ವಿಭಾಗದಲ್ಲಿ ನೌಕರಿಯನ್ನು ಮಾಡ್ತಾಯಿದ್ರು. ಬಚ್ಪನ್ ಮೇ ಹಿ ಪ್ರೇಮಚಂದ್ರ ಮಾತೃ ಪ್ರೇಮ್ ಸೆ ವಂಚಿತ ರಹೆ. ನೋಡ್ರಿ, ಬಚ್ಪನ್ ಅಂದರೆ ಬಾಲ್ಯ. ಈ ಬಾಲ್ಯದಲ್ಲಿ ಈ ಒಂದು ಪ್ರೇಮಚಂದ್ರ ಅವರು ತನ್ನ ತಾಯಿಯ ಪ್ರೀತಿಯಿಂದ ಅಥವಾ ತಾಯಿಯ ಒಂದು ಪ್ರೇಮದಿಂದ ವಂಚಿತರಾಗಿಬಿಡ್ತಾರೆ ಮಕ್ಕಳು. ಯಾಕಂದರೆ ಆ ಬಾಲ್ಯದಲ್ಲಿ ಇವರ ತಾಯಿ ತೀರ್ಕೊಂಡಿರುವಂಥ ಕಾರಣಕ್ಕಾಗಿ ಇವರು ಆ ಬಾಲ್ಯದಲ್ಲಿ ಒಂದು ತಾಯಿಯ ಪ್ರೀತಿಯಿಂದ ವಂಚಿತರಾಗ್ತಾರೆ ಅಥವಾ ತಾಯಿ ಪ್ರೀತಿನ ಇವರು ಕಳ್ಕೊಂಡ್ಬಿಡ್ತಾರೆ ಮಕ್ಕಳೇ. ಇನ್ಕ ಜೀವನ್ ಗರೀಬಿ ಮೇ ಹಿ ಗುಜರಾ. ನೋಡ್ರಿ, ಇನ್ಕ ಅಂದರೆ ಇವರ ಜೀವನ್ ಗರೀಬಿ ಮೇ ಅಂದರೆ ಬಡತನದಲ್ಲಿ, ಗರೀಬಿ ಅಂದರೆ ಬಡತನ. ಈ ಇನ್ಕ ಜೀವನ್ ಗರೀಬಿ ಮೇ ಗುಜರಾ ಅಂದರೆ ಕಳೆಯಿತು. ಅಂದರೆ ಇವರ ಒಂದು ಜೀವನ ಏನಂತಪ್ಪ ಅಂದರೆ ಬಾಲ್ಯದಲ್ಲಿ ಬಡತನದಲ್ಲಿ ಕಳೆಯಿತು. ಅಂದರೆ ಇವರು ಬಡತನದಲ್ಲೇ ತಮ್ಮ ಜೀವನವನ್ನು ಸಾಗಿಸ್ತಾರೆ ಮಕ್ಕಳೇ. ವೇ ಮೆಟ್ರಿಕ್ ತಕ್ ಹಿ ಪಡ್ಪಾಯಿ. ವೇ ಮೆಟ್ರಿಕ್ ಅಂದರೆ 10ನೇ ತರಗತಿ, SSLC ಏನಿವೆಲ್ಲ ಏನು ಓದ್ತಾ ಇದ್ದಾರಲ್ಲ ಇದು ಕೂಡ SSLC ಅಥವಾ ಮೆಟ್ರಿಕ್ ಅಂತೇಳಿ ಕರೀತಾರೆ. ಅವರು ಮೆಟ್ರಿಕ್ ತನಕ ಅಂದರೆ 10ನೇ ತರಗತಿವರೆಗೂ ಮಾತ್ರ ಓದಲು ಸಾಧ್ಯವಾಯಿತು. ಯಾಕಂದರೆ ತುಂಬ ಬಡತನ ಇರುವ ಒಂದು ಕಾರಣಕ್ಕಾಗಿ ಇವರು ಮುಂದಿನ ಅಭ್ಯಾಸವನ್ನು ಮಾಡಲಿಲ್ಲ ಮಕ್ಕಳೇ. ಅದಕ್ಕಾಗಿ ಇವರು 10ನೇ ತರಗತಿವರೆಗೂ ಮಾತ್ರ ತಮ್ಮ ಅಧ್ಯಯನವನ್ನು ಪ್ರಾರಂಭಿಸಿದರು. ವೇ ಯಥಾರ್ಥವಾದಿ ಕಥಾಕಾರ್ಥ. ನೋಡ್ರಿ, ಇವರು ಯಥಾರ್ಥ ಅಂದರೆ ಪ್ರಸ್ತುತ ಸಂದರ್ಭದಲ್ಲಿ ನಡೆಯುವಂಥ ಕಥೆಗಳ ಬಗ್ಗೆ ಇವರು ಮಾಡ್ತಿದ್ದಪ್ಪ ಅಂದರು ಅದರ ಮೇಲೆ ಕಥೆಗಳನ್ನು ಬರಿತಾ ಇದ್ರು. ಪ್ರಸ್ತುತ ಸಂದರ್ಭದಲ್ಲಿ ನಡೆಯುವಂಥ ಘಟನೆಗಳ ಬಗ್ಗೆ ಏನು ಮಾಡ್ತಿದ್ರು, ಕಥೆಗಳನ್ನು ರಚಿಸಿ ಬರಿತಾ ಇದ್ರು ಅಥವಾ ಕಥೆಗಾರರಾಗಿದ್ದರು. ಕಥಾಕಾರ್ತೆ ಅಂದರೆ ಕಥೆಗಾರರಾಗಿದ್ದರು. ಇನ್ಕಿ ಪ್ರಮುಖ ರಚನಾಯೇ. ನೋಡ್ರಿ, ಇವರು ಬರೆದಿರುವಂಥ ಪ್ರಮುಖ ರಚನೆಗಳು ಅಥವಾ ಇವರು ಬರೆದಿರುವಂಥ ಪ್ರಮುಖ ಕೃತಿಗಳನ್ನು ನಾವು ನೋಡೋದಾದರೆ ಮೊದಲೇ ಒಂದು ಕೃತಿ ನೋಡೋದಾದರೆ ಗೋದಾನ್. ನೋಡ್ರಿ, ಮೊದಲನೇ ಒಂದು ರಚನೆ ಅಥವಾ ಕೃತಿಯನ್ನು ನಾವು ನೋಡೋದಾದರೆ ಮೊದಲನೇದು ಯಾವುದು ಅಂದರೆ ಗೋದಾನ್. ಇನ್ನು ಎರಡನೇದು ಸೇವಾ ಸದನ್, 3 ಗಬನ್, ನಿರ್ಮಲಾ, ಕರ್ಬಭೂಮಿ, ಆದಿ ಇತ್ಯಾದಿ ಏನಪ್ಪ ಅಂದರೆ ಇವರು ಬರೆದಿರುವಂಥ ಅಥವಾ ಇವರು ರಚಿಸಿರುವಂಥ ಪ್ರಮುಖ ರಚನೆಗಳು. ಇದಕ್ಕೆ ಪ್ರಮುಖ ಉಪನ್ಯಾಸ ಅಂದರೆ ಇವೆಲ್ಲ ಏನಪ್ಪ ಅಂದರೆ ಇವರ ಒಂದು ಪ್ರಮುಖ ಕಾದಂಬರಿಗಳು. ಉಪನ್ಯಾಸ ಅಂದರೆ ಕನ್ನಡದಲ್ಲಿ ಕಾದಂಬರಿ ಅಂತೇಳಿ ಕರಿತೀವಿ. ಈ ಮೇಲಿನ ಬರೆದಿರುವಂಥ ಎಲ್ಲ ಏನಪ್ಪ ಅಂದರೆ ಇವರು ಬರೆದಿರುವಂಥ ಪ್ರಮುಖವಾದಂಥ ಕಾದಂಬರಿಗಳು. ಇನ್ನು ಬಡೆ ಘರ್ ಕಿ ಬೇಟಿ, ನಮಕ್ಕ ದರೋಗ, ಪಂಚ ಪರಮೇಶ್ವರ್, ಪೂಸ್ಕಿ ರಾತ್ ಆದಿ ಇನ್ಕಿ ಪ್ರಸಿದ್ಧ ಕಹಾನಿಯ ಹೈ. ನೋಡ್ರಿ, ಈ ಮೇಲೆ ಏನು ಹೇಳಿದ್ನಲ್ಲ ಇವೆಲ್ಲ ಏನಪ್ಪ ಅಂದರೆ ಇವರು ಬರೆದಿರುವಂಥ ಪ್ರಸಿದ್ಧವಾದಂಥ ಕಥೆಗಳು. ಕಹಾನಿಯ ಅಂದರೆ ಕಥೆಗಳು. ಪ್ರೇಮಚಂದ್ರ ಕಿ ಕಹಾನಿಯ ಮಾನಸ ಸರೋವರ ನಾಮಸೆ ಸಂಕಲಿತ ಹೈ. ನೋಡ್ರಿ, ಇವರು ಬರೆದಿರುವಂಥ ಎಲ್ಲ ಕಥೆಗಳ ಒಂದು ಸಂಕಲನದ ಹೆಸರು ಅಥವಾ ಇವರು ಸಂಗ್ರಹಿಸಿದಂಥ ಒಂದು ಸಂಕಲನದ ಹೆಸರು ಏನಪ್ಪ ಅಂದರೆ ಮಾನಸ ಸರೋವರ ಅಂತೇಳಿ
ಹೆಸರನ್ನು ಇಡಲಾಗಿದೆ. ಅಂದರೆ ಎಲ್ಲ ಒಂದು ಕಥೆಗಳನ್ನು ಒಗ್ಗೂಡಿಸಿ ಅಥವಾ ಎಲ್ಲ ಕಥೆಗಳನ್ನು ಸಂಗ್ರಹಿಸಿ ಆ ಪುಸ್ತಕವನ್ನು ಪ್ರಕಟಿಸಿದಾರಲ್ಲ, ಅದಕ್ಕೆ ಏನಂತ ಕರೀತಾರಪ್ಪ ಅಂದರೆ ಮಾನಸ ಸರೋವರ ಅಂತೇಳಿ ಕರೀತಾರೆ ಮಕ್ಕಳೇ. ಇನ್ನು ಈ ಒಂದು ಪಾಠದ ಶಬ್ದಾರ್ಥಗಳನ್ನು ಅಷ್ಟು ನೋಡೋಬಿಡೋಣ. ಮೇವಾ ಫರೋಶ್. ಮೇವಾ ಫರೋಶ್ ಅಂದರೆ ಮೇವಾ ಯಾ ತಾಜೆ ಫಲ್ ಬೇಚನೆ ವಾಲಾ. ಮೇವಾ ಫರೋಶ್ ಅಂದರೆ ತಾಜಾ ಹಣ್ಣುಗಳನ್ನು ಮಾರುವಂಥ ವ್ಯಕ್ತಿಗೆ ನಾವೇನು ಕರಿತೀವಪ್ಪ ಅಂದರೆ ಮೇವಾ ಫರೋಶ್ ಅಂತೇಳಿ ಕರಿತೀವಿ. ಅಂದರೆ ಆಗ ತಾನೇ ಮಾರುಕಟ್ಟೆಗೆ ಬಂದಿರುವಂಥ ಹಣ್ಣುಗಳನ್ನು ಮಾರುವ ಅಥವಾ ಆಗ ತಾನೇ ಕಟಾವುಗೊಂಡು ಮಾರುಕಟ್ಟೆಗೆ ಮಾರಲು ಬಂದಿರುವಂಥ ಒಂದು ಹಣ್ಣುಗಳನ್ನು ಮಾರುವಂಥ ವ್ಯಕ್ತಿಗೆ ಮೇವಾ ಫರೋಶ್ ಅಂತೇಳಿ ಕರಿತೀವಿ. ಇನ್ನು ನಜರ್ ದೃಷ್ಟಿ ಯಾ ನಿಗಾಹ ಯಾನಿ ದಿಕಾಯಿ ದೇನಾ ಅಂದರೆ ನೋಡುವುದು. ನಜರ್ ಅಂದರೆ ದೃಷ್ಟಿ ಅಥವಾ ನೋಡುವುದು. ಇನ್ನು ನೀಮ್ ಕೌಡಿ ಅಂದರೆ ನೀಮಕ ಫಲ್ ಅಥವಾ ಬೇವಿನ ಹಣ್ಣು. ಸ್ವಾದ್ ಅಂದರೆ ರುಚಿ. ಲೌಂಡಾ ಅಂದರೆ ಹುಡುಗ ಅಥವಾ ಚೋಕ್ರ ಅಥವಾ ಬಾಲಕ. ಮೌಲ್ ಅಂದರೆ ಭಾವ ಅಥವಾ ದರ ಅಥವಾ ಬೆಲೆ. ಮೂಲ್ಯ ಕಿಮ್ಮತ್ ಅಂದರೆ ದರ. ದಾಮ್ ತರಾಜು ತೋರ್ನೆ ಕಾ ಸಾಧನ್ ಕನ್ನಡದಲ್ಲಿ ತಕ್ಕಡಿ. ಕಾಯ್ದಾ ಅಂದರೆ ನಿಯಮ. ರೀತಿ. ಇನ್ನು ಗಲನಾ ಅಂದರೆ ಕಿಸಿ ವಸ್ತು ಕಾ ಘನತ್ವ ಕಮ್ ಹೋನಾ ಕನ್ನಡದಲ್ಲಿ ಯಾವುದೇ ಒಂದು ವಸ್ತುವಿನ ಒಂದು ತೂಕ ಕಡಿಮೆ ಆಗುವುದು ಅಥವಾ ಅದರ ವಜನ ಕಡಿಮೆ ಆಗುವುದು. ಬೇದಾಗ್ ಅಂದರೆ ಸಾಫ್ ಜಿಸ್ಮೆ ಕೋಯಿ ದಾಗ್ ನಾ ಹೋ ಅಂದರೆ ಯಾವುದೇ ಕಲೆಗಳನ್ನು ಹೊಂದದೇ ಇರುವಂಥ ಒಂದು ಇದಕ್ಕೆ ನಾವೇನು ಕರಿತೀವಿ ಬೇದಾಗ್ ಅಂತೇಳಿ ಕರಿತೀವಿ. ಸುರಾಕ್ ಅಂದರೆ ಛೇದ್ ಅಂದರೆ ಒಂದು ರಂಧ್ರ ಅಥವಾ ಹೋಲ್ ಅಂತ ಕರಿತೀವಲ್ಲ, ಅದಕ್ಕೆ ನಾವು ಹಿಂದಿ ಒಳಗೆ ಏನು ಕರಿತೀವಪ್ಪ ಅಂದರೆ ಸುರಾಕ್ ಅಂತೇಳಿ ಕರಿತೀವಿ. ಇನ್ನು ಬೇರ್ ಏಕ ಪ್ರಕಾರ ಕಾ ಫಲ್ ಅಂದರೆ ಒಂದು ಪ್ರಕಾರದ ಹಣ್ಣು. ಭಾಂಪ್ಲೇನಾ ಅಂದರೆ ಪಹಚಾನನ ಅಂದರೆ ಗುರುತಿಸುವುದು. ಚೌಕಸ್ ಅಂದರೆ ಸಚೇತ ಅಂದರೆ ಎಚ್ಚರಗೊಳ್ಳುವುದು ಅಥವಾ ಎಚ್ಚರಗೊಳಿಸುವುದು ಅಥವಾ ಸಾವಧಾನವಾಗಿ ಇರುವುದು. ಕಚಹರಿ ಅಥವಾ ಇಲಾಖೆ, ಯಾವುದೇ ಒಂದು ಕಚೇರಿ ಆಗಿರ್ಬೋದು ಅಥವಾ ಇಲಾಖೆ ಆಗಿರ್ಬೋದು. ಸಾಕ್ ಅಂದರೆ ಲೇನ್ ದೇನ್ ಅಂದರೆ ಕೊಡುವುದು ಮತ್ತು ತೆಗೆದುಕೊಳ್ಳುವುದು. ಚಟಾಕ್ ಸೇರ್ಕಾ ಸೇರ್ಕಾ 16ವೇं ಭಾಗ ಕಿ ಏಕ್ ತೌಲ್ ಅಂದರೆ ಸೇರಿನ ಒಂದು 16ನೇ ಭಾಗದ ಒಂದು ತೂಕ. ರೇವಡಿ ಅಂದರೆ ತಿಲ್ ಅವರು ಚೀನಿ ಸೆ ಬನಿ ಮಿಠಾಯಿ. ರೇವಡಿ ಅಂದರೆ ಎಳ್ಳು ಮತ್ತು ಸಕ್ಕರೆಯಿಂದ ತಯಾರಿಸಿದಂಥ ಒಂದು ಸಿಹಿ ಪದಾರ್ಥ ಅಥವಾ ಮಿಠಾಯಿ. ಮಕ್ಕಳಿನ ಶಬ್ದಾರ್ಥಗಳನ್ನು ನೋಡಿದ್ವಿ, ಹಾಗೆ ಲೇಖಕರ ಪರಿಚಯವನ್ನು ನೋಡಿದ್ವಿ. ಇನ್ನು ಪಾಠದ ಕಡೆ ನಾವು ಗಮನವನ್ನು ಹರಿಸೋಣ. इस कहानी में बाजार में लोगों के साथ होने वाली ಧೋಕೆಬಾಜಿ ಪರ್ ಪ್ರಕಾಶ ಡಾಲಾ ಗಯಾ ಹೈ. ನೋಡ್ರಿ, ಈ ಪಾಠದಲ್ಲಿ ಏನು ತಿಳಿಸಲಾಗಿದೆಪ್ಪ ಅಂದರೆ ಮಾರುಕಟ್ಟೆ ಒಳಗೆ ಅಥವಾ ಸಂತೆ ಒಳಗೆ ಜನರ ಜೊತೆ ಯಾವ ರೀತಿ ಮೋಸ ನಡೀತದೆ ಅನ್ನೋದರ ಮೇಲೆ ಬೆಳಕನ್ನು ಚೆಲ್ಲಲಾಗಿದೆ. और ಖರೀದಾರಿ करते समय ಸಾವಧಾನಿ ಬರ್ತನೆ ಕಿ ಅವಶ್ಯಕತಾ ಪರ್ ಜೋರ್ ದಿಯಾ ಗಯಾ ಹೈ. ಹಾಗೆ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಎಚ್ಚರವಾಗಿ ಇರಬೇಕನ್ನೋದರ ಮೇಲೆ ಇಲ್ಲಿ ಬೆಳಕನ್ನು ಚೆಲ್ಲಲಾಗಿದೆ. ಕಲ್ ಶಾಮ್ ಕೋ ಚೌಕ್ ಮೇ 2-4 ಜರೂರಿ ಚೀಜೆ ಖರೀದನೆ ಗಯಾ ಥಾ. ನೋಡ್ರಿ, ಇಲ್ಲಿ ಲೇಖಕರು ತಮ್ಮ ಜೀವನದಲ್ಲಿ ನಡೆದ ಘಟನೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಮೊದಲನೇದಾಗಿ ಲೇಖಕರು ನಿನ್ನೆ ಸಾಯಂಕಾಲ ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿ ಪಕ್ಕದಲ್ಲಿರುವಂಥ ಒಂದು ಚೌಕಿಗೆ ಅಥವಾ ಒಂದು ವೃತ್ತದ ಬಳಿ ಏನು ಮಾಡ್ತಾರಪ್ಪ ಅಂದರೆ ತಮಗೆ ಬೇಕಾಗಿರುವಂಥ ಅವಶ್ಯಕವಾದಂಥ 4-5 ವಸ್ತುಗಳನ್ನು ಖರೀದಿಸಬೇಕಂತೇಳಿ ಆ ವೃತ್ತದ ಹತ್ತಿರ ಅಥವಾ ಆ ಚೌಕದ ಹತ್ತಿರ ಅವರು ಬರ್ತಾರೆ. ಚೌಕ್ ಅಂದರೆ ನಾವು ಪೇಟೆ ಅಂತೀವಿ ಅಥವಾ ಬೀದಿ ಅಂತೀವಿ. ಆ ಬೀದಿ ಅಥವಾ ಪೇಟೆಗೆ ಅವರು ಏನು ಮಾಡ್ತಾರಪ್ಪ ಅಂದರೆ ತಮಗೆ ಬೇಕಾಗಿರುವಂಥ 4-5 ಅವಶ್ಯಕ ವಸ್ತುಗಳನ್ನು ಖರೀದಿ ಮಾಡಲು ಒಂದು ಪೇಟೆಗೆ ಅವರು ಬರ್ತಾರೆ ಮಕ್ಕಳೇ. ಪಂಜಾಬಿ ಮೇವಾ ಫರೋಶಿ ಕೆ ದುಕಾನ್ ರಾಸ್ತೆ ಹಿ ಮೇ ಪಡ್ತೆ ಹೈ. ಅಂದರೆ ಅವರು ಬರುವಂಥ ಒಂದು ಸಮಯದಲ್ಲಿ ಏನಾಗುತ್ತಪ್ಪ ಅಂದರೆ ಪಂಜಾಬಿಯ ಒಂದು ತಾಜಾ ಹಣ್ಣುಗಳು ಮಾರುವಂಥ ಅಂಗಡಿಗಳು ಏನಾದ್ರು ಕಾಣ್ತಪ್ಪ ಅಂದರೆ ಅಲ್ಲಿ ಅಕ್ಕಪಕ್ಕದಲ್ಲಿ ರಸ್ತೆಯಲ್ಲಿ ಏನು ಮಾಡ್ತಪ್ಪ ಅಂದರೆ ಕಣ್ಣಿಗೆ ಕಾಣ್ತವೆ ಮಕ್ಕಳೇ. ಅಂದರೆ ಇವ್ರೇನು ಹೋಗ್ತಾ ಇರ್ತಾರಲ್ಲ ಸಾಯಂಕಾಲ, ಅಲ್ಲಿ ಅವ್ರ ಕಣ್ಣಿಗೆ ಏನು ಬೀಳುತ್ತಪ್ಪ ಅಂದರೆ ಪಂಜಾಬಿ ಯುವಕರಾದಂಥ ಪಂಜಾಬಿಯ ತಾಜಾ ಹಣ್ಣುಗಳನ್ನು ಮಾರುವಂಥ ಒಂದು ಯುವಕರ ಅಂಗಡಿ ಏನಪ್ಪ ಕಾಣ್ತಪ್ಪ ಅಂದರೆ ಇವರಿಗೆ ಅಲ್ಲೇ ರಸ್ತೆ ಪಕ್ಕದಲ್ಲಿ ಇವ್ರ ಕಣ್ಣಿಗೆ ಬೀಳುತ್ತೆ. ಈಗ ದುಕಾನ್ ಪರ್ ಬಹುತ್ ಅಚ್ಚೆ ರಂಗದಾರ್ ಗುಲಾಬಿ ಸೇಬ್ ಸಜೆ ಹುವೆ ನಜರ್ ಆಯ್. ನೋಡ್ರಿ, ಇವರು ಆ ಕಡೆ ಈ ಕಡೆ ನೋಡ್ತಾ ಹೋಗ್ತಾ ಇದ್ದಾರಲ್ಲ, ಅಲ್ಲಿ ಪಕ್ಕದಲ್ಲಿ ಒಂದು ಅಂಗಡಿ ಏನಪ್ಪ ಅಂದರೆ ಆಗ ತಾನೇ ಮಾರಲು ತಂದಿರುವಂಥ ತಾಜಾ ಸೇಬು ಹಣ್ಣುಗಳು ಅಥವಾ ರಂಗದಾರ್ ಅಂದರೆ ಬಣ್ಣ ಬಣ್ಣದ ಒಂದು ಗುಲಾಬಿ ಬಣ್ಣದ ಸೇಬು ಹಣ್ಣುಗಳನ್ನು ಸಿಂಗರಿಸಿ ಇಡಲಾಗಿತ್ತು ಮಕ್ಕಳೇ. ಆಗ ತಾನೇ ತಂದಂಥ ಒಂದು ತಾಜಾ ಹಣ್ಣುಗಳನ್ನು ಅಥವಾ ಗುಲಾಬಿ ಬಣ್ಣದ ಒಂದು ಹಣ್ಣುಗಳನ್ನು ಸಿಂಗರಿಸಿ ಅಲ್ಲಿ ಮಾರಲು ಇಡಲಾಗಿತ್ತು ಮಕ್ಕಳೇ.
ಅದರ ಮೇಲೆ ಯಾವುದೋ ಒಂದು ಲೇಖಕರ ದೃಷ್ಟಿ ಬೀಳುತ್ತೆ. ಆಗ ಇವರು ನೋಡ್ರಿ ಜಿ ಲಲಚಾ ಊಟ ನೋಡ್ರಿ ಇವ್ರಿಗೆ ಏನಾಗಪ್ಪ ಅಂದರೆ ಆಸೆ ಉಂಟಾಗುತ್ತೆ. ಅಂದರೆ ಆ ಸೇಬು ಹಣ್ಣುಗಳನ್ನು ಖರೀದಿಸ್ಬೇಕಂತೇಳಿ ಈ ಲೇಖಕರ ಮನಸ್ಸಿನಲ್ಲಿ ಏನಾಗುತ್ತೆ ಅಂದರೆ ಆಸೆ ಉಂಟಾಗುತ್ತೆ. आजकल शिक्षित समाज में विटामिन और प्रोटीन के आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है ನೋಡ್ರಿ ಈಗಿನ ಒಂದು ಶಿಕ್ಷಿತ ಜನರಲ್ಲಿ ಏನು ಬೆಳವಣಿಗೆ ಆಗಿದೆಪ್ಪ ಅಂದರೆ ಅಥವಾ ಏನು ಅಭಿವೃದ್ಧಿ ಅಂತ ಇದ್ರಪ್ಪ ಅಂದರೆ ವಿಟಾಮಿನ್ ಮತ್ತು ಪ್ರೋಟೀನ್ ಅನ್ನುವಂಥ ಶಬ್ದದ ಬಗ್ಗೆ ಬರೀ ವಿಚಾರ ಮಾಡುವಂಥ ಒಂದು ಪ್ರವೃತ್ತಿ ಏನಾಗುತ್ತೆ ಅಂದರೆ ಬೆಳವಣಿಗೆ ಹೊಂದ್ತಾ ಇದೆ. ಬರೀ ಅವರು ಯಾವುದೇ ಒಂದು ವಸ್ತು ನೋಡಿದ್ರು ಕೂಡ ಅದರಲ್ಲಿ ಪ್ರೋಟೀನ್ ಎಷ್ಟಿದೆ ಮತ್ತು ವಿಟಾಮಿನ್ ಎಷ್ಟಿದೆ ಅನ್ನುವಂಥ ವಿಚಾರವು ಇವತ್ತಿನ ಜನರಲ್ಲಿ ಅತಿ ಹೆಚ್ಚಿಗೆ ಆಗ್ತಾ ಇದೆ ಮಕ್ಕಳೇ. टमाटो को पहले कोई भी न पूछता था, अब टमाटो भोजन का एक आवश्यक अंग बन गया है ನೋಡ್ರಿ ಮೊದಲೆಲ್ಲ ಏನು ಮಾಡ್ತಿದ್ರಪ್ಪ ಅಂದರೆ ಟೊಮಾಟೊ ಹಣ್ಣನ್ನು ಅಥವಾ ಯಾರು ಕೂಡ ಕೇಳ್ತಾ ಇರಲಿಲ್ಲ ಅಥವಾ ಯಾರು ಕೂಡ ಮಾತಾಡ್ತಾ ಇರಲಿಲ್ಲ. ಆದರೆ ಇವತ್ತಿನ ದಿನದಲ್ಲಿ ಈ ಪ್ರೋಟೀನ್ ಮತ್ತು ವಿಟಾಮಿನ್ ಹೆಚ್ಚಿಗೆ ಆ ಒಂದು ಹಣ್ಣಿನಲ್ಲಿ ಸಿಗುತ್ತೆ ಅಂಥೇಳಿ ಇವತ್ತು ಅದಕ್ಕೆ ಒಂದು ಅವಶ್ಯಕವಾದಂಥ ಸ್ಥಾನ ಸಿಕ್ಕಿದೆ. ಅಥವಾ ಅದು ಊಟ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಒಳ್ಳೆಯ ಒಂದು ಸ್ಥಾನಮಾನ ಇವತ್ತು ಆ ಟೊಮೊಟೊ ಹಣ್ಣಿಗೆ ಸಿಗ್ತಾ ಇದೆ. गाजर भी पहले गरीबों के पेट भरने की चीज़ थी ನೋಡ್ರಿ ಗಜರಿ ಮೊದಲೆಲ್ಲ ಏನಿತ್ತು ಅಂದರೆ ಬಡವರ ಒಂದು ಹೊಟ್ಟೆ ತುಂಬಿಸುವಂಥ ಒಂದು ವಸ್ತು ಆಗಿತ್ತು. ಗಜರಿನ ಏನು ಮಾಡ್ತಿದ್ರಪ್ಪ ಅಂದರೆ ಬಡವರೆಲ್ಲ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ಆ ಒಂದು ವಸ್ತುವನ್ನು ಅಥವಾ ಒಂದು ತರಕಾರಿಯನ್ನು ಬಳಸ್ತಾ ಇದ್ದರು. ಅಮೀರ್ ಲೋಗ್ ತೋ ಉಸ್ಕಾ ಹಲ್ವಾ ಹಿ ಖಾತೆ ಹೈ ನೋಡ್ರಿ ಬಡವರೆಲ್ಲ ಏನು ಮಾಡ್ತಾಯಿದ್ರು ತಮ್ಮ ಹೊಟ್ಟೆ ಪಾಡಿಗೆ ಆ ಒಂದು ಗಜರಿನ ಹಾಗೆ ತಿಂತಾಯಿದ್ರು. ಆದರೆ ಶ್ರೀಮಂತರು ಏನು ಮಾಡ್ತಾಯಿದ್ರಪ್ಪ ಅಂದರೆ ಅದನ್ನು ಹಲವಾರು ರೀತಿಯಲ್ಲಿ ತಯಾರು ಮಾಡಿ ಅದನ್ನು ಸೇವನೆ ಮಾಡ್ತಾ ಇದ್ದಾರೆ. ಯಾರು ಶ್ರೀಮಂತ ಜನ. ಅಮೀರ್ ಅಂದರೆ ಇದ್ದಂಥ ಅಥವಾ ಸಂಪತ್ತನ್ನು ಹೊಂದಿದಂಥ ಜನ ಏನು ಮಾಡ್ತಾರಪ್ಪ ಅಂದರೆ ಅದನ್ನು ಹಲ್ವಾ ಮಾಡಿ ಸೇವನೆ ಮಾಡ್ತಾ ಇದ್ದಾರೆ. ಮಗರ್ ಅಬ್ ಪತಾ ಚಲಾ ಹೈ ಕಿ ಗಾಜರ್ ಮೇ ಬಿ ಬಹುತ್ ವಿಟಾಮಿನ್ ಹೈ ನೋಡ್ರಿ. ಆದರೆ ಇವತ್ತು ಏನು ಗೊತ್ತಾಗಿದಪ್ಪ ಅಂದರೆ ಅಥವಾ ಇವತ್ತು ಆ ಜನಕ್ಕೆ ಏನು ಗೊತ್ತಾಗಿದಪ್ಪ ಅಂದರೆ ಆ ಗಜರಿಯಲ್ಲೂ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಅಥವಾ ಹಲವಾರು ಪ್ರಮಾಣದಲ್ಲಿ ಆ ಗಜರಿಯಲ್ಲಿ ವಿಟಾಮಿನ್ ತುಂಬಿದೆ ಅಂತೇಳಿ ಇವತ್ತಿನ ಎಲ್ಲ ಜನ ಕೂಡ ತಿಳ್ಕೊಂಡಿದ್ದಾರೆ. इसलिए गाजर को भी ಮೇಜೋ ಪರ್ ಸ್ಥಾನ ಮಿಲ್ನೆ ಲಗಾ ಹೈ ನೋಡ್ರಿ ಆ ಒಂದು ಕಾರಣಕ್ಕಾಗಿ ಗಜರಿಯಲ್ಲಿ ಕೂಡ ಅತ್ಯಧಿಕ ಪ್ರಮಾಣದಲ್ಲಿ ವಿಟಮಿನ್ ಇದೆ ಅಂಥೇಳಿ ಇವತ್ತು ಅದಕ್ಕೂ ಕೂಡ ಏನಪ್ಪ ಅಂದರೆ ಡೈನಿಂಗ್ ಟೇಬಲ್ ಮೇಲೆ ಕೂಡ ಒಂದು ಒಳ್ಳೆಯ ಸ್ಥಾನ ಸಿಗಲು ಪ್ರಾರಂಭವಾಗಿದೆ. सेब के विषय में तो यह कहा जाने लगा है कि एक सेब रोज़ खाइए तो आपको डॉक्टरों की ज़रूरत न रहेगी ನೋಡ್ರಿ ಈಗ ಇಷ್ಟೊತ್ತಿನವರೆಗೂ ಟೊಮೆಟೊ ಹಣ್ಣು ಮತ್ತು ಗಜರಿಯ ಒಂದು ವಿಷಯದ ಬಗ್ಗೆ ಮಾತಾಡಿದ್ವಿ. ಆದರೆ ಈಗ ಸೇಬು ಹಣ್ಣಿನ ವಿಷಯದ ಬಗ್ಗೆ ಕೂಡ ಇವತ್ತು ಹಲವಾರು ಪ್ರಕಾರದ ಮಾತುಗಳು ನಮಗೆ ಕೇಳಲು ಸಿಗ್ತಾ ಇದೆ. ಅದು ಏನಪ್ಪ ಅಂದರೆ ಒಂದು ಸೇಬು ಹಣ್ಣನ್ನು ದಿನಾವೂ ತಿನ್ನೋದ್ರಿಂದ ಏನಪ್ಪ ಅಂದರೆ ಡಾಕ್ಟ್ರ್ ಹತ್ರ ಹೋಗುವಂಥ ಅವಶ್ಯಕತೆ ಬೀಳೋದಿಲ್ಲ. ಅಂದರೆ ಇವತ್ತು ನಮ್ಮ ಸೇಬಿನ ಬಗ್ಗೆ ಏನು ಕೇಳಲು ಸಿಗ್ತಾ ಇದೆಯಪ್ಪ ಅಂದರೆ ಒಂದು ಸೇಬನ್ನು ದಿನವೂ ತಿನ್ನೋದ್ರಿಂದ ಆಗುತ್ತೆ ನಾವು ಡಾಕ್ಟ್ರ್ ಬಳಿ ಹೋಗುವಂಥ ಅವಶ್ಯಕತೆ ಇಲ್ಲ. ಅಂದರೆ ಮನುಷ್ಯ ಆಗ್ತಾನಪ್ಪ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ಪಡೀತಾನೆ ಅಂತೇಳಿ ಇವತ್ತಿನ ಹಲವಾರು ಜನ ಏನು ಮಾಡ್ತಾರಪ್ಪ ಅಂದರೆ ಆ ಸೇಬಿನ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರೆ. डॉक्टर से बचने के लिए हम नीम कौड़ी तक खाने को तैयार हो सकते हैं ನೋಡ್ರಿ ನಾವು ಡಾಕ್ಟ್ರ್ ಹತ್ರ ಹೋಗಬಾರ್ದು ಅಂಥೇಳಿ ಅಥವಾ ಡಾಕ್ಟ್ರ್ ಹತ್ರ ಹೋಗೋದು ತಪ್ಪಿಸ್ಬೇಕಂತೇಳಿ ಏನು ಮಾಡ್ತಾರೆ ಯಾರಾದರೂ ನಮ್ಮನ್ನು ಏನೋ ತಿನ್ನಲು ಹೇಳಿದ್ರು ಕೂಡ ನಾವು ಏನು ಮಾಡ್ತೀವಿ ಅದನ್ನು ತತ್ಕ್ಷಣವಾಗಿ ತಿಂದುಬಿಡ್ತೀವಿ. ಅಂದರೆ ಡಾಕ್ಟ್ರ್ ಹತ್ರ ಹೋಗದೇ ಇರೋದಕ್ಕೆ ನಾವು ಯಾರೇ ಏನು ಹೇಳಿದ್ರು ಅಥವಾ ಯಾರೇ ಬೇವಿನ ಹಣ್ಣನ್ನು ತಿನ್ನೋದ್ರು ಕೂಡ ನಾವು ಏನು ಮಾಡ್ತೀವಿ ಅದನ್ನು ತಿನ್ನಲು ತಯಾರಾಗಿಬಿಡ್ತೇವೆ ಮಕ್ಕಳೇ. ನೀಮ್ ಕೌಡಿ ಅಂದರೆ ಬೇವಿನ ಹಣ್ಣು. ಆ ಬೇವಿನ ಹಣ್ಣನ್ನು ಕೂಡ ತಿನ್ನೋದ್ರು ಕೂಡ ಏನು ಮಾಡ್ತೀವಿ ನಾವು ಇವತ್ತು ತಿನ್ನಲು ತಯಾರಾಗಿಬಿಟ್ಟಿದ್ದೀವಿ. ಆ ರೀತಿ ನಾವೇನು ಮಾಡ್ತೀವಿ ಅಂದರೆ ಆ ಹಣ್ಣುಗಳ ಬಗ್ಗೆ ಒಗ್ಗಿಬಿಟ್ಟು ಇದ್ದೇವೆ. ಅಂದರೆ ಅಷ್ಟು ನಾವು ಆ ಹಣ್ಣುಗಳ ಬಗ್ಗೆ ತಗಳನ್ನು ಮಾಡ್ತಾ ಇದ್ದೀವಿ. सेब तो रस और स्वाद में अगर आम से बढ़कर नहीं है तो घटकर भी नहीं है ನೋಡ್ರಿ ಸೇಬು ಹಣ್ಣು ಏನಪ್ಪ ಅಂದರೆ ರಸ ಮತ್ತು ಒಂದು ಸ್ವಾದಿಷ್ಟದಲ್ಲಿ ಮಾವಿನ ಹಣ್ಣಿನಕ್ಕಿಂತಲೂ ಜಾಸ್ತಿ ಇದ್ದಿದ್ರು ಕೂಡ ಅದಕ್ಕಿಂತ ಕೂಡ ಕಡಿಮೆಯೂ ಅಲ್ಲ. ಅಂದರೆ ಸೇಬು ಹಣ್ಣು ಮಾವಿನ ಹಣ್ಣಿನಷ್ಟು ಕೂಡ ಸ್ವಾದವನ್ನು ತುಂಬಿದ್ರು ಕೂಡ ಆ ಮಾವಿನ ಹಣ್ಣಿಗಿಂತ ಕಡಿಮೆ ಕೂಡ ಇಲ್ಲ. ಅಂದರೆ ಎರಡೂ ಕೂಡ ಒಂದೇ ಸಮಾನದಲ್ಲಿ ರುಚಿಯನ್ನು ಮತ್ತು ಸ್ವಾದವನ್ನು ಹೊಂದಿರುವಂಥ ಹಣ್ಣುಗಳಾಗಿವೆ ಮಕ್ಕಳೇ. घटकर ಅಂದರೆ ಕಡಿಮೆ ಕೂಡ ಇಲ್ಲ. ಸೇಬ್ಕೋ ಯಹ ಸ್ಥಾನ ಮಿಲ್ ಚುಕಾ ಹೈ ಅಂದರೆ ಸೇಬಿಗೆ ಇವತ್ತೇನಾಗಿತ್ತು ಅಂದರೆ ಅಷ್ಟು ದೊಡ್ಡ ಸ್ಥಾನ ಇವತ್ತು ಸಿಕ್ಬಿಟ್ಟಿದೆ. अब वह केवल स्वाद की चीज़ नहीं है उसमें गुण भी है ನೋಡ್ರಿ ಸೇಬು ಏನಪ್ಪ ಅಂದರೆ ಅದು ಬರೀ ಸ್ವಾದಿಷ್ಟವಾದಂಥ ಹಣ್ಣಲ್ಲ, ಅದರಲ್ಲಿ ಹಲವಾರು ಪ್ರಕಾರದ ಗುಣಗಳು ಕೂಡ ಇವತ್ತು ಅಡಗಿವೆ ಅಂತೇಳಿ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಮಕ್ಕಳು. ಅಂದರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಅಡಗಿದೆ ಅಂತೇಳಿ ವಿಜ್ಞಾನಿಗಳು ನಮಗೆಲ್ಲ ತಿಳಿಸಿಬಿಟ್ಟಿದ್ದಾರೆ.
हमने दुकानदार से मोल भाव किया और आज ಸೇರ್ ಸೇಬ್ ಮಾಂಗೆ. ನೋಡ್ರಿ ಇಷ್ಟೊತ್ತಿನವರೆಗೂ ಆ ಸೇಬು ಹಣ್ಣು ಮತ್ತು ತರಕಾರಿ ಬಗ್ಗೆ ಲೆಕ್ಕದಲ್ಲಿ ಮಾತಾಡ್ತಿರಲ್ಲ. ಈಗ ಏನು ಮಾಡ್ತಾರಪ್ಪ ಅಂದರೆ ಆ ಮಾರುಕಟ್ಟೆಗೆ ಬಂದ ಆ ಸಿಂಗರ್ ಶೀಟ್ ಇರುವಂಥ ಅಂಗಡಿಗೆ ಬಂದು ಏನು ಮಾಡ್ತಾರಪ್ಪ ಅಂದರೆ ಆ ಒಂದು ಸೇಬು ಹಣ್ಣಿನ ಮೋಲ್ ಭಾವ ಅಂದರೆ ಅದರ ಒಂದು ದರ ಬೆಲೆಯನ್ನು ಕೇಳ್ತಾರೆ. ಹಾಗೆ ಅವರು ತಮಗೆ ಒಂದು ಅರ್ಧ ಸೇರ್ ಸೇಬನ್ನು ಬೇಡ್ತಾರೆ, ಅಂದರೆ ಬೇಕಂತೇಳಿ ಆ ಅಂಗಡಿಯವರಿಗೆ ಕೇಳ್ತಾನೆ. दुकानदार ने कहा बाबूजी बड़े मज़ेदार सेब आए हैं खास ಕಾಶ್ಮೀರ್ ಕೆ. ನೋಡ್ರಿ ಆ ಲೇಖಕರು ಆ ಸೇಬು ಹಣ್ಣನ್ನು ದರ ಕೇಳಿದ ತಕ್ಷಣ ಆ ಅಂಗಡಿಯನ್ನು ಏನು ಹೇಳ್ತಾನಪ್ಪ ಅಂದರೆ, ನೋಡ್ರಿ ಕಾಕಾರ ದುಕಾನ್ದಾರನೇ ಕಹ ಅಂದರೆ ಅಂಗಡಿಕಾರ ಏನು ಹೇಳ್ತಾನಪ್ಪ ಅಂದರೆ, ಕಾಕಾರ ನೋಡ್ರಿ ತುಂಬ ಮಜೇದಾರ್ ಅಂದರೆ ತುಂಬ ಒಳ್ಳೆಯ ಹಣ್ಣುಗಳು ಬಂದಿದೆ ಕಾಕಾರ ತೋರ್ ಅಂತೇಳಿ ಆ ವ್ಯಕ್ತಿ ಹೇಳ್ತಾನೆ. ಅದು ತುಂಬ ಒಳ್ಳೆಯ ಹಣ್ಣುಗಳು ಎಲ್ಲಿಂದ ಬಂದಪ್ಪ ಅಂದರೆ ಖಾಸಾಗಿ ಅದು ಕಾಶ್ಮೀರದಿಂದ ಬಂದಿರುವಂಥ ಹಣ್ಣುಗಳಾಗಿವೆ, ಅದಕ್ಕೆ ನೀವು ತಗೊಳ್ರಿ ಅದನ್ನು ಬಿಡಬೇಡ್ರಿ ಅಂತೇಳಿ ಆ ಅಂಗಡಿಕಾರ ಆ ಲೇಖಕರಿಗೆ ತಿಳಿಸ್ತಾನೆ. ಖಾಕರ್ ತಬಿಯತ್ ಖುಷಿ ಹೋ ಜಾಯಿಗಿ. ನೋಡ್ರಿ ನೀವು ತಿಂದರೆ ಏನಕ್ಕಪ್ಪ ಅಂದರೆ ನಿಮ್ಮ ಒಂದು ಆರೋಗ್ಯ ಏನಪ್ಪ ಅಂದರೆ ತುಂಬ ಖುಷಿಗೊಳ್ತದೆ, ಅದಕ್ಕಾಗಿ ನೀವು ಹಣ್ಣುಗಳನ್ನು ಖರೀದಿ ಮಾಡಿರಿ ಕಾಕರ್ ಅಂತೇಳಿ ಆ ವ್ಯಕ್ತಿ ಲೇಖಕರಿಗೆ ತಿಳಿಸ್ತಾನೆ. ಆಗ ಲೇಖಕರು ಅವನ ಮಾತಿನ ಮೇಲೆ ಭರವಸೆಯನ್ನು ಮಾಡಿ ಏನು ಮಾಡ್ತಾನಪ್ಪ ಅಂದರೆ, ತಮ್ಮಲ್ಲಿರುವಂಥ ಒಂದು ವಸ್ತ್ರವನ್ನು ನೋಡ್ರಿ ಮನೆ ರುಮಾಲ್ ನಿಕಾಲ್ಕರ್ ಉಸೆ ದೇತೆ ಹುಯೆ ಕಹ ಚುನ್ಕರ್ ರಖನಾ. ನೋಡ್ರಿ ಲೇಖಕರು ಏನು ಮಾಡ್ತಾರಪ್ಪ ಅಂದರೆ ಅವನ ಮಾತಿನ ಮೇಲೆ ಭರವಸೆ ಇಟ್ಟು ಏನು ಮಾಡ್ತಾರೆ, ತಮ್ಮಲ್ಲಿರುವಂಥ ಒಂದು ವಸ್ತ್ರವನ್ನು, ರುಮಾಲ್ ಅಂದರೆ ವಸ್ತ್ರವನ್ನು ಅವನ ಕೈಗಿಡ್ತಾ ಏನು ಮಾಡು ಅವನು ಚೆನ್ನಾಗಿರುವಂಥ ಒಂದು ಸೇಬುವನ್ನು ಆರಿಸಿ ಚುನ್ಕಂದರೆ ಆರಿಸಿ ಮಾಡು ಅದರಲ್ಲಿ ಇಡಪ್ಪ ಅಂಥೇಳಿ ತಮ್ಮಲ್ಲಿರುವಂಥ ಒಂದು ಕರವಸ್ತ್ರವನ್ನು ಆ ವ್ಯಕ್ತಿ ಕೈಲಿ ಕೊಡ್ತಾರೆ. दुकानदार ने तराजू उठाई और अपने नौकर से बोला, सुनो आधा सेर ಕಾಶ್ಮೀರಿ ಸೇಬ್ ನಿಕಾಲ ಚುನ್ಕರ್ ಲಾನಾ. ನೋಡ್ರಿ ಆ ಅಂಗಡಿಕಾರ ಏನು ಮಾಡ್ತಾನಪ್ಪ ಅಂದರೆ ಅಲ್ಲಿ ಪಕ್ಕದಲ್ಲಿರುವಂಥ ಒಂದು ತರಾಜು ಅಂದರೆ ತಕ್ಕಡಿಯನ್ನು ಎತ್ತಿ ಏನು ಮಾಡ್ತಾನಪ್ಪ ಅಂದರೆ ತನ್ನ ನೌಕರನಿಗೆ ಏನು ಹೇಳ್ತಾನಂದರೆ, ನೌಕರ್ ಸೇ ಬೋಲಾ ಸುನೋ. ನೋಡ್ರಿ ತನ್ನ ನೌಕರ ಅಥವಾ ತನ್ನ ಅಂಗಡಿಯಲ್ಲಿರುವಂಥ ಕೆಲಸದಾಳನ್ನು ಕರೆದು ಏನು ಹೇಳ್ತಾರಪ್ಪ ಅಂದರೆ, ಕೇಳು ನಾ ಏನು ನೋಡು ಅಲ್ಲಿ ಅರ್ಧ ಸೇರಿನ ಸೇಬು ಕಾಶ್ಮೀರ ಸೇಬನ್ನು ತೊಗೊಂಡು ನನಗೆ ತೊಗೊಂಬ ಇಲ್ಲ ಅಂತೇಳಿ ಅದನ್ನು ಆ ವ್ಯಕ್ತಿನ ಈತ ಕರೀತಾನೆ. ಮಕ್ಕಳೇ ಏನು ಮಾಡು ಅರ್ಧ ಸೇರ್ ಕಾಶ್ಮೀರ ಸೇಬನ್ನು ತೆಗೆದುಕೊಂಡು ಬಾ, ಹಾಗೆ ಏನು ಮಾಡು ಒಳ್ಳೆ ಸೇಬನ್ನು ಮಾತ್ರ ಎತ್ಕೊಂಡು ಬಾ ಅಂಥೇಳಿ ಆ ವ್ಯಕ್ತಿ ಏನು ಮಾಡ್ತಾನೆ, ತನ್ನ ಕೆಲಸದ ಆಳನ್ನು ಕರಿತಾನೆ. ಲೌಂಡ 4 ಸೇಬ್ ಲಾಯ. ಲೌಂಡ ಅಂದರೆ ಬಾಲಕ. ಆ ಬಾಲಕ ಅಥವಾ ಹುಡುಗಿ ಏನು ಮಾಡ್ತಾನಪ್ಪ ಅಂದರೆ 4 ಸೇಬು ಹಣ್ಣುಗಳನ್ನು ಆ ಒಂದು ಸ್ಥಳಕ್ಕೆ ತೆಗೆದುಕೊಂಡು ಬರ್ತಾನೆ. दुकानदार ने तोला एक लिफाफे में उन्हें रखा और रुमाल में बांधकर मुझे दे दिया. ನೋಡ್ರಿ ಆ ಹುಡುಗ ತಂದಿರುವಂಥ ಸೇಬು ಹಣ್ಣುಗಳನ್ನ ಆ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದರೆ ತೂಗಿ ಏನು ಮಾಡ್ತಾನೆ, ಒಂದು ಲಿಫಾಫೆ ಅಂದರೆ ಒಂದು ಹಾಳೆಯ ಪೊಟ್ಟಣ, ಹಾಳೆಯಿಂದ ಕಟ್ಟಿರುವಂಥ ಒಂದು ಪೊಟ್ಟಣದಲ್ಲಿ ಇಟ್ಟು ಏನು ಮಾಡ್ತಾನಪ್ಪ ಅಂದರೆ ಆ ಲೇಖಕರು ಕೊಟ್ಟಿರುವಂಥ ವಸ್ತ್ರದಲ್ಲಿ ಕಟ್ಟಿ ಆ ಲೇಖಕರ ಕೈಗೆ ಅದನ್ನು ಕೊಡ್ತಾನೆ. मैंने 4 आने उसके हाथ में रखे. ನೋಡ್ರಿ ಆ ಹಾಳೆಯ ಒಂದು ಪೊಟ್ಟಣದಲ್ಲಿ ಹಾಗೂ ವಸ್ತ್ರದಲ್ಲಿ ಕಟ್ಟಿ ಲೇಖಕರ ಕೈಗೆ ಕೊಟ್ಟ ತಕ್ಷಣ ಏನು ಮಾಡ್ತಾನಪ್ಪ ಅಂದರೆ ಲೇಖಕರು ತಮ್ಮಲ್ಲಿರುವಂಥ 4 ಆನೆಗಳನ್ನು ಆ ವ್ಯಕ್ತಿ ಕೈಲಿ ಇಡ್ತಾರೆ. ಘರ್ ಆಕರ್ ಲಿಫಾಫಾ ಜೋ ಕಾ ತ್ಯೋ ರಖ್ ದಿಯಾ. ನೋಡ್ರಿ ಆ ಮನೆಗೆ ಬಂದು ಏನು ಮಾಡ್ತಾರಪ್ಪ ಅಂದರೆ ಲೇಖಕರು ಆ ಹಾಳೆಯನ್ನು ಬಿಚ್ಚಿದೆ ಅದು ಹೇಗಿತ್ತು ಹಾಗೆ ಒಂದು ಟೇಬಲ್ ಮೇಲೆ ಇಟ್ಬಿಡ್ತಾರೆ. ಜೋಕಾ ತ್ಯೋ ಅಂದರೆ ಹೇಗಿತ್ತು ಹಾಗೆ ಆ ಟೇಬಲ್ ಮೇಲೆ ಇಟ್ಬಿಡ್ತಾರೆ. ರಾತ್ ಕೋ ಸೇಬ್ ಯಾ ಕೋಯಿ ದೂಸರಾ ಫಲ್ ಖಾನೆ ಕಾ ಕಾಯ್ದಾ ನಹೀ ಹೈ. ನೋಡ್ರಿ ಎಲ್ಲೋ ಈ ಲೇಖಕರು ಏನು ಯಾರು ಹೇಳಿದ್ದನ್ನು ಕೇಳ್ತಾ ಇದ್ರು, ಅಂದರೆ ರಾತ್ರಿ ಮಲಗೋ ಮುಂದೆ ಸೇಬನ್ನು ತಿನ್ನಬೇಕಂತೇಳಿ ಎಲ್ಲೋ ಕೇಳಿದರು, ಆದರೆ ಆ ರೀತಿ ತಿನ್ನುವುದು ಯಾವುದೂ ಕೂಡ ನಿಯಮವಿಲ್ಲ, ಆಗ ತಿನ್ನಂತೇಳಿ ಯಾರು ಕೂಡ ನಿಯಮಗಳನ್ನು ಮಾಡೇ ಇಲ್ಲ ಅಂತೇಳಿ ಇಲ್ಲಿ ಲೇಖಕರು ತಿಳಿಸ್ತಾ ಇದ್ದಾರೆ. ಕಾಯ್ದಾ ಅಂದರೆ ನಿಯಮಗಳು, ಅಂದರೆ ಕೋಯಿ ದೂಸರಾ ಫಲ್ ಖಾನೆ ಕಾ ಕಾಯ್ದಾ ನಹೀ, ಅಂದರೆ ಯಾವುದೇ ಹಣ್ಣುಗಳನ್ನ ತಿನ್ನುವಂಥದ್ದು ಯಾರು ಕೂಡ ನಿಯಮಗಳನ್ನು ಮಾಡಿಲ್ಲ, ನಾವು ಯಾವಾಗ ಬೇಕಾದರೂ ಕೂಡ ಹಣ್ಣುಗಳನ್ನು ಸೇವನೆ ಮಾಡ್ಬೋದು ಅಂತೇಳಿ ಲೇಖಕರು ತಿಳಿಸ್ತಾ ಇದ್ದಾರೆ. ಫಲ್ ಖಾನೆ ಕಾ ಸಮಯ ತೋ ಪ್ರಾತಃ ಕಾಲ ಹೇ. ನೋಡ್ರಿ ಹಣ್ಣುಗಳು ತಿನ್ನುವುದು ರಾತ್ರಿ ಕಾಲವಲ್ಲ, ಪ್ರಾತಃ ಕಾಲ ಅಂದರೆ ಮುಂಜಾನೆ ಸಮಯ ಆಗಿದೆ. ಅಂದರೆ ಹಣ್ಣುಗಳನ್ನು ಯಾವಾಗ ತಿನ್ನಬೇಕು ಅಂದರೆ ಮುಂಜಾನೆ ಸಮಯದಲ್ಲಿ ಹಣ್ಣುಗಳನ್ನು ತಿನ್ನಬೇಕು. ಪ್ರಾತಃ ಕಾಲ ಅಂದರೆ ಮುಂಜಾನೆ ಸಮಯ. आज सुबह मुँह हाथ धोकर जो नाश्ता करने के लिए एक सेब निकाला तो सड़ा हुआ था. ನೋಡ್ರಿ ಲೇಖಕರು ಏನು ಮಾಡ್ತಾರಪ್ಪ ಅಂದರೆ ಆ ಸೇಬು ಹಣ್ಣುಗಳನ್ನು ರಾತ್ರಿ ಹಾಗೆ ಇಟ್ಟು ಮಲ್ಕೋತಾರೆ. ಹಾಗೆ ಮುಂಜಾನೆ ಇದೇನು ಮಾಡ್ತಾರಪ್ಪ ಅಂದರೆ ಕೈ ಬಾಯಿಯನ್ನು ತೊಳ್ಕೊಂಡು ಏನು ಮಾಡ್ತಾರೆ, ಹಾತ್ ಅಂದರೆ ಬಾಯಿ ಕೈಗಳನ್ನ ಧೋಕರ್ ಅಂದರೆ ತೊಳೆದು ಬಾಯಿ ಕೈಯನ್ನು ತೊಳೆದು ಏನು ಮಾಡ್ತಾರಪ್ಪ ಅಂದರೆ ನಾಷ್ಟ ಮಾಡ್ಬೇಕಂತೇಳಿ ಅಲ್ಲಿ ಪಕ್ಕದಲ್ಲಿರುವಂಥ ಒಂದು ಹಾಳೆಯಲ್ಲಿರುವಂಥ ಒಂದು ಸೇವನ್ನು ತೆಗೆದುಕೊಳ್ತಾರೆ. ತೋ ಸಡಾ ಹೂವಾತ ಅಂದರೆ ಆ ತೆಗೆದುಕೊಂಡಿರುವಂಥ ಹಣ್ಣು ಏನಾಗಿತ್ತಪ್ಪ ಅಂದರೆ ಕೊಳೆತು ಹೋಗ್ಬಿಟ್ಟಿರುತ್ತೆ. ಸಡ ಅಂದರೆ ಕೊಳೆತು ಹೋಗ್ಬಿಟ್ಟಿರುತ್ತೆ. ₹1 ಆಕಾರ ಚಿಲಕ ಗಲ್ ಗಯಾ ಥಾ. ನೋಡ್ರಿ ಆ ಒಂದು ಸೇಬು ಹಣ್ಣು ಮೇಲೆ ಏನಿತ್ತಪ್ಪ ಅಂದರೆ ₹1 ಆಕಾರದಲ್ಲಿ ಅಥವಾ ವೃತ್ತಾಕಾರದಲ್ಲಿ ಒಂದು ಕಲೆ ಬಿದ್ದಿತ್ತು. ಚಿಲಕ ಅಂದರೆ ಒಂದು ಕಲೆ ಬಿದ್ದಿತ್ತು.
समझा रात को दुकानदार ने देखा ना होगा. ಆಗ ಲೇಖಕ ಏನು ತಿಳ್ಕೊತಪ್ಪ ಅಂದರೆ ರಾತ್ರಿಯ ಸಮಯದಲ್ಲಿ ಆ ವ್ಯಕ್ತಿ ನೋಡದೇ ಇರ್ಬೋದು ಅಥವಾ ಆತನ ಕಣ್ಣಿಗೆ ಕಂಡೇ ಇಲ್ಲ ಅಂತೇಳಿ ಆ ಲೇಖಕರು ಸುಮ್ಕಾಗ್ಬಿಡ್ತಾರೆ. ದೂಸರಾ ನಿಕಾಲ ಮಗರ್ ಯಹ ಆಧಾ ಸಡಾ ಹುವಾತ. ನೋಡ್ರಿ ಹಾಗೆ ಹೇಳ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ಆ ಹಾಳೆಯಲ್ಲಿರುವಂಥ ಎರಡನೇ ಸೇಬನ್ನು ಕೈಗೆ ತಗೋತಾರೆ. ಅದು ಕೂಡ ಅರ್ಧ ಕೊಳೆತು ಹೋಗ್ಬಿಟ್ಟಿತ್ತು. ಆಧಾ ಸಡಾ ಹುವಾತ ಅಂದರೆ ಅರ್ಧ ಕೊಳೆತು ಹೋಗಿತ್ತು. ಅಬ್ ಸಂದೇಹ ಹುವ ದುಕಾನ್ದಾರ್ನೆ ಮುಂಚೆ ಧೋಕಾತು ನಹಿ ದಿಯಾ ಹೈ. ನೋಡ್ರಿ ಈಗ ಸ್ವಲ್ಪ ಸಂದೇಹ ಆಯಿತು ಅಂದರೆ ಮೋಸ ಮಾಡಿರ್ಬೋದು. ಆದರೂ ಕೂಡ ಏನು ತಿಳ್ಕೊತಾರಪ್ಪ ಅಂದರೆ ಆ ಅಂಗಡಿ ವ್ಯಕ್ತಿ ಏನು ಮಾಡಿಲ್ಲ, ನನಗೆ ಮೋಸ ಮಾಡಿಲ್ಲ ಅಂಥೇಳಿ ತಮ್ಮ ಮನಸ್ಸಿನಲ್ಲಿ ಅಂದ್ಕೋತಾರೆ. ತೀಸರಾ ಸೇಬ್ ನಿಕಾಲ यह सड़ा तो न था मगर एक तरफ दबकर बिल्कुल पिचक गया था. ನೋಡ್ರಿ ಒಂದನೇ ಸೇಬನ್ನು ತೆಗೆದ್ರು ಪೂರ್ತಿ ಕೊಳ್ತಿತ್ತು, ಎರಡನೇ ಸೇಬು ತೆಗೆದ್ರು ಅದು ಅರ್ಧ ಕೊಳ್ತಿತ್ತು. ಆದರೆ ಮೂರನೇ ಸೇಬನ್ನು ತೆಗೆದಾಗ ಏನಾಗಿತ್ತು ಅಂದರೆ ಅದು ಕೊಳ್ತಿರಲಿಲ್ಲ. ಆದರೆ ಏನಾಗಿತ್ತು, ಒಂದು ಸೈಡ್ ಪೂರ್ತಿ ಹತ್ತಿದಂಗೆ ಆಗಿತ್ತು ಅಂದರೆ ಒತ್ತಿದಂಗೆ ಆಗಿತ್ತು. ಅದು ಪೂರ್ತಿ ಪಿಚಕ್ ಗಯ ಅಂದರೆ ಪೂರ್ತಿ ಒಳಗಡೆ ಒತ್ತಿದಂಗೆ ಆಗಿತ್ತು. ಚೌಥಾ ದೇಕ ಆ ನಾಲ್ಕನೇ ಸೇಬುಗಳು ನೋಡೋಣ ಅಂದರೆ ಇವರು ಖರೀದಿ ಮಾಡಿರುವಂಥ 4 ಸೇಬುಗಳಲ್ಲಿ ಈಗ 4ನೇ ಸೇಬುವನ್ನು ಹೊರಗೆ ತೆಗೆದ್ರು. ಹೊತ್ತು ಬೇದಾಗ್ ಥಾ. ಅದೇನಾಗಿತ್ತು ಅಂದರೆ 4ನೇ ಸೇಬು ಏನಾಗಿತ್ತು, ಅದ್ರ ಮೇಲೆ ಯಾವುದೇ ಕಲೆಗಳು ಕೂಡ ಇರಲಿಲ್ಲ. ಮಗರ್ ಉಸ್ಮೆ ಏಕ್ ಕಾಲಾ ಸುರಾಖ್ ಥಾ ಜೈಸಾ ಅಕ್ಸರ್ ಬೇರು ಮೇ ಹೋತಾ ಹೈ. ಆದರೆ ಅದರಲ್ಲಿ ಏನಿತ್ತಪ್ಪ ಅಂದರೆ ಒಂದು ಕಪ್ಪನೆ ಆಕಾರದ ಅಥವಾ ಕಪ್ಪನೆ ಕಲರ್ನ ಒಂದು ರಂಧ್ರ ಬಿತ್ತು. ಸುರಾಖ್ ಥಾ ಅಂದರೆ ರಂಧ್ರ, ಅದರಲ್ಲಿ ಏನಿತ್ತಪ್ಪ ಅಂದರೆ ಒಂದು ರಂಧ್ರ ಬಿದ್ದಿತ್ತು. ಜೈಸಾ ಅಕ್ಸರ್ ಬೇರು ಮೇ ಹೋತಾ ಹೈ, ಅದು ಯಾವ ರೀತಿಪ್ಪ ಅಂದರೆ ಬೇರ್ ಅನ್ನುವಂಥ ಒಂದು ಹಣ್ಣಿನಲ್ಲಿ ಯಾವ ರೀತಿ ರಂಧ್ರ ಬಿದ್ದಿರ್ತಾವಲ್ಲ ಆ ರೀತಿ ಆ ಸೇಬಿನಲ್ಲಿ ಒಂದು ರಂಧ್ರವಿತ್ತು. ಕಾಟಾ ತೋ ಭೀತರ್ ವೈಸೆ ಹಿ ದಬ್ಬೆ ಜೈಸೆ ಬೇರ್ ಮೇ ಹೋತೆ ಹೈ. ನೋಡ್ರಿ ಆ ಹಣ್ಣನ್ನು ಕತ್ತರಿಸಿ ನೋಡಿದಾಗ ಏನಪ್ಪ ಅಂದರೆ ಆ ಬೇರ್ ಹಣ್ಣು ಅನ್ನುವಂಥ ಒಂದು ಹಣ್ಣಿನಲ್ಲಿ ಯಾವ ರೀತಿ ಗುಳ್ಳೆಗಳಿರ್ತಾವಲ್ಲ ಆ ರೀತಿ ಏನಾಗಿತ್ತು ಅಂದರೆ ಕತ್ತರಿಸಿದಾಗ ಆ ಸೇಬನ್ನು ಕತ್ತರಿಸಿದಾಗ ಅದರೊಳಗೆ ಆ ರೀತಿ ಗುಳ್ಳೆಗಳು ನನಗೆ ಕಂಡು ಬಂದವು ಅಂತೇಳಿ ಲೇಖಕರು ತಿಳಿಸ್ತಾ ಇದ್ದಾರೆ. ಏಕ್ ಸೇಬು ಬಿ ಖಾನೆ ಲಾಯಕ್ ನಹಿ. ನೋಡ್ರಿ ಒಂದು ಸೇಬು ಕೂಡ ತಿನ್ನಲು ಯೋಗ್ಯವಾಗಿರಲಿಲ್ಲ, ಅಂದರೆ 4 ಕೂಡ ಕೆಟ್ಟು ಹೋಗಿಬಿಟ್ಟಿದ್ವು ಆ ಸೇಬು ಹಣ್ಣುಗಳು. 4 आने पैसे का इतना गम न हुआ जितना समाज के इस चारित्रिक पतन का. चार आने पैसों का इतना गम न हुआ जितना समाज के इस चारित्रिक पतन का. ನೋಡ್ರಿ ಆ 4 ಆನೆ ಒಂದು ದುಃಖ ಎಷ್ಟಪ್ಪ ಅಂದರೆ ಅವರಿಗೆ ಆ ಸಮಾಜದ ಒಂದು ಚಾರಿತ್ರಿಕ ಪತನವಾದಂತೆ ಅಷ್ಟು ದುಃಖ ಇವರಿಗೆ ಆಗ್ತದೆ ಮಕ್ಕಳೇ. ಅಂದರೆ ಈ ಸಮಾಜದಲ್ಲಿರುವಂಥ ಚರಿತ್ರೆಯ ಒಂದು ಪತನ ಯಾವ ರೀತಿ ಆದಾಗ ದುಃಖವಾಗುತ್ತೋ ಆ ರೀತಿ ಈ 4 ಆನೆ ಬಗ್ಗೆ ಇವರಿಗೆ ತುಂಬ ದುಃಖವಾಗುತ್ತೆ. ದುಕಾನ್ದಾರ್ನೇ ಜಾನ್ಬೂಜ್ಕರ್ ಮೇರೆ ಸಾಥ್ ಧೋಕೆಬಾಜಿ ಕಾ ವ್ಯವಹಾರ ಕಿಯಾ. ನೋಡ್ರಿ ಅಂಗಡಿಕಾರ ಏನು ಮಾಡಿದಪ್ಪ ಅಂದರೆ ಬೇಕಂತಲೇ ನನಗೆ ಮೋಸ ಮಾಡ್ಬೇಕಂತಲೇ ಏನು ಮಾಡಿದ, ನನ್ನ ಜೊತೆ ಆ ಮೋಸದ ವ್ಯವಹಾರವನ್ನು ನನ್ನ ಜೊತೆ ಮಾಡಿದ, ಅಥವಾ ನನಗೆ ಮೋಸ ಮಾಡ್ಬೇಕಂತಲೇ ನನ್ನ ಜೊತೆ ಆ ಒಂದು ಮೋಸದ ವ್ಯವಹಾರವನ್ನು ಮಾಡಿದ. ಏಕ್ ಸೇಬ್ ಸಡಾ ಹೋತಾ ತೋ ಮೈ ಉಸ್ಕೋ ಕ್ಷಮಾಕ್ಕೆ ಯೋಗ್ಯ ಸಮಜುತ್ತಾ. ನೋಡ್ರಿ 4ರಲ್ಲಿ ಒಂದೇ ಒಂದು ಸೇಬು ಹಣ್ಣು ಕೊಡ್ತಿದ್ರು ಕೂಡ ನಾನು ಅದನ್ನು ಕ್ಷಮೆ ಮಾಡ್ತಾಯಿದ್ದೆ ಅಥವಾ ಅದನ್ನು ಕ್ಷಮಿಸ್ತಾ ಇದ್ದೆ, ಅದಕ್ಕೆ ಅವನು ಯೋಗ್ಯ ಅಂಥೇಳಿ ನಾನು ತಿಳ್ಕೊತಾ ಇದ್ದೆ. ಸೋಚ್ತಾ ಉಸ್ಕಿ ನಿಗಾ ನ ಪಡಿ ಹೋಗಿ. ನಾನು ಏನು ತಿಳ್ಕೊತಿದ್ದಪ್ಪ ಅಂದರೆ ಅದ್ರ ಮೇಲೆ ಆತನ ದೃಷ್ಟಿ ಬಿದ್ದಿಲ್ಲ, ಅದಕ್ಕಾಗಿ ಅವನು ಕೊಡ್ತಿರುವ ನನ್ನ ಕೊಟ್ಟಿದ್ದಾನೆ ಅಂತೇಳಿ ನಾನು ಆತನನ್ನು ಕ್ಷಮಿಸ್ತಾ ಇದ್ದೆ. ಮಗರ್ ಚಾರೋಕ್ಕೆ ಚಾರೋ ಖರಾಬ್ ನಿಕಲ್ ಜಾಯ್ ಅಂದರೆ ನೋಡ್ರಿ ಅದೇನಪ್ಪ ಅಂದರೆ 4 ಹಣ್ಣುಗಳು ಕೂಡ ಕೆಟ್ಟು ಹೋಗಿದ್ದಾವೆ. ಯಹತೋ ಸಾಪ್ ಧೋಕಾ ಹೈ. ಇದಂತೂ ನಿಜವಾದ ಮೋಸ ಆಗಿದೆ. ಒಂದೇ ಹಣ್ಣು ಕೊಳ್ತಿದ್ರು ಕೂಡ ನಾನು ಏನು ಮಾಡ್ತಿದ್ದೆ, ಆತನನ್ನು ಕ್ಷಮಿಸ್ತಾ ಇದ್ದೆ, ಯಾಕಂದರೆ ಆತನ ದೃಷ್ಟಿ ಅದರ ಮೇಲೆ ಬಿದ್ದಿಲ್ಲ ಅಂತೇಳಿ ನಾನು ತಿಳ್ಕೊಂಡು ಏನು ಮಾಡ್ತಿದ್ದೆ, ಆತನನ್ನು ಕ್ಷಮಿಸ್ತಾ ಇದ್ದೆ. ಆದರೆ ಇಲ್ಲಿ 4 ಸೇಬುಗಳು ಕೆಟ್ಟು ಹೋಗಿದ್ದಾವೆ, ಅದಕ್ಕಾಗಿ ಆತ ಬೇಕಂತ ನನಗೆ ಮೋಸ ಮಾಡಿದ್ದಾನೆ. ಇದಂತೂ ಒಂದು ನಿಜವಾದ ಮೋಸ ಅಂತೇಳಿ ನಾನು ತಿಳ್ಕೊತಾ ಇದ್ದಿದ್ದೆ ಅಂತೇಳಿ ಲೇಖಕರು ನಮಗೆಲ್ಲ ತಿಳಿಸ್ತಾ ಇದ್ದಾರೆ. ಮಗರ್ ಇಸ್ ಧೋಕೆ ಮೇ ಮೇರಾ ಬಿ ಸಹಯೋಗ ಥಾ. ನೋಡ್ರಿ ಒಂದು ಮೋಸದಲ್ಲಿ ನಂದು ಕೂಡ ಪಾಲಿದೆ, ಆತನ ಒಬ್ಬಂದೇ ಪಾಲಿಲ್ಲ, ನಂದು ಕೂಡ ಇಲ್ಲಿ ಪಾಲಿದೆ ಅಂತೇಳಿ ಲೇಖಕರು ತಮ್ಮ ಬಗ್ಗೆ ಕೂಡ ಬೆಳ್ಕೋತಾರೆ. मेरा उसके हाथ में रुमाल रख देना मानो उसे धोखा देने की प्रेरणा थी. ನೋಡ್ರಿ ಇದರಲ್ಲಿ ನನ್ನ ಪಾಲು ಏನಿದೆಪ್ಪ ಅಂದರೆ ನಾನು ಅದನ್ನ ಕೈಗೆ ನನ್ನ ರುಮಾಲನ್ನು ಕೊಟ್ಟೆ, ನಾನೇ ಆ ಸೇಬು ಹಣ್ಣುಗಳನ್ನು ಆಯ್ಕೆ ಮಾಡಿದೆ, ಅದನ್ನ ಕೈಯಲ್ಲಿ ನೀನೇ ಹಾಕಪ್ಪ ಅಂತೇಳಿ ಏನು ರುಮಾಲನ್ನು ಕೊಟ್ಟಿಲ್ಲ, ಅದೇ ನನ್ನದೊಂದು ಆತನಿಗೆ ಮೋಸ ಮಾಡಲು ನಾನು ಕೊಟ್ಟಿರುವಂಥ ಒಂದು ಮುಖ್ಯವಾದಂಥ ಪ್ರೇರಣೆಯಾಗಿದೆ ಅಂತೇಳಿ ಲೇಖಕರು ತಮ್ಮ ಬಗ್ಗೆ ತಿಳಿಸ್ತಾ ಇದ್ದಾರೆ. उसने भांप लिया कि यह महाशय अपने आंखों से काम लेने वाला जीव नहीं है और न इतने चौकस है कि घर से लौटाने आए. ನೋಡ್ರಿ ಆ ವ್ಯಕ್ತಿ ಏನು ತಿಳ್ಕೊಂಡಪ್ಪ ಅಂದರೆ ಆ ವ್ಯಕ್ತಿ ಏನು ಗುರುತಿಸಿದ ಅಂದರೆ ಉಸ್ನೆ ಭಾಂಪ್ ಲಿಯಾ ಅಂದರೆ ಆ ವ್ಯಕ್ತಿ ಏನು ಗುರುತಿಸಿದ ಅಂದರೆ ಈ ಒಬ್ಬ ಮಹಾಶಯ ತನ್ನ ಕಣ್ಣಿನಿಂದ ಕೆಲಸವನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿ ಅಲ್ಲ, ಅಂದರೆ ತನ್ನ ಮಾತಿನ ಮುಖಾಂತರ ಮಾತ್ರ
ವ್ಯವಹರಿಸುತ್ತಾನೆ, ಆದರೆ ತನ್ನ ಕಣ್ಣಿನಿಂದ ಈತ ವ್ಯವಹಾರ ಮಾಡೋದಿಲ್ಲ ಅಂತೇಳಿ ಆ ವ್ಯಕ್ತಿ ತಿಳ್ಕೊಂಡ್ಬಿಟ್ಟಿದ್ದ. ಹಾಗೆ ಮತ್ತೇನು ತಿಳ್ಕೊಂಡಿದ್ದಪ್ಪ ಅಂದರೆ ಈತ ಆ ಕೊಳತನನ್ನು ಮತ್ತೆ ಹೊಳ್ಳಿ ನನಗೆ ತಂದು ಕೊಡೋದಿಲ್ಲ ಅಂತೇಳಿ ಕೂಡ ಆ ವ್ಯಕ್ತಿ ಈತನನ್ನು ಗುರುತಿಸ್ಕೊಂಡು ಬಿಟ್ಟಿದ್ದ. ಅದಕ್ಕಾಗಿ ವ್ಯಕ್ತಿ ಆತನನ್ನು ಮೋಸ ಮಾಡಿದ ಅಂತೇಳಿ ಲೇಖಕರು ತಿಳಿಸ್ತಾ ಇದ್ದಾರೆ. ಆದ್ಮಿ ಬೇಮಾನಿ ತಬಿ ಕರ್ತಾ ಹೈ ಜಬ್ ಉಸೆ ಅವಸರ ಮಿಲ್ತಾ ಹೈ. ನೋಡ್ರಿ, ಒಬ್ಬ ವ್ಯಕ್ತಿ ಯಾವಾಗ ಮೋಸ ಮಾಡ್ತಾನಪ್ಪ ಅಂದರೆ ಆತನಿಗೆ ಸರಿಯಾದ ಸಮಯ ಸಿಕ್ಕಾಗ ಮಾತ್ರ ಆ ವ್ಯಕ್ತಿ ಆತನಿಗೆ ಮೋಸ ಮಾಡ್ತಾನೆ ಅಂತೇಳಿ ಲೇಖಕರು ಇಲ್ಲಿ ತಿಳಿಸ್ತಾ ಇದ್ದಾರೆ. बेईमानी का अवसर देना चाहे वह अपने ढीलेपन से हो या सहज विश्वास से, बेईमानी में सहयोग देना है. ಬೇಮಾನಿ ಕಾ ಅವಸರ ದೇನ ಅಂದರೆ ಮೋಸಗಾರಿಕೆ ಅಥವಾ ಮೋಸಕ್ಕೆ ಒಂದು ಸಮಯ ಕೊಡೋದಿನ ಅಂದರೆ ಏನಂದರೆ ಮೋಸಗಾರಿಕೆ ಸಮಯ ಕೊಡೋದೇನೆಂದರೆ ಚಾಹೆ ವಹ ಅಪ್ನೆ ಢೀಲೆಪನ್ ಸೆ ಹೋ ಯಾ ಸಹಜ ವಿಶ್ವಾಸ ಸೆ. ಅಂದರೆ ಮೋಸ ಮಾಡುವಂಥ ವ್ಯಕ್ತಿಗೆ ನಾವು ಅವಕಾಶ ಕೊಡೋದು ಅಂದರೆ ಏನಂದರೆ ನಮ್ಮ ಒಂದು ಸಡಿಲಿಕೆಯಿಂದ ಅಥವಾ ನಮ್ಮ ಒಂದು ಮುಗ್ಧತೆಯಿಂದ, ಹಾಗೆ ಸಹಜ ವಿಶ್ವಾಸ ಅಂದರೆ ನಮ್ಮ ಒಂದು ಸಹಜವಾದಂಥ ವಿಶ್ವಾಸದಿಂದ ಅವರಿಗೆ ನಾವು ಮೋಸ ಮಾಡಲು ಅವಕಾಶ ಕೊಟ್ಟಂತೆ ಅಂತೇಳಿ ಲೇಖಕರು ತಿಳಿಸ್ತಾ ಇದ್ದಾರೆ. पढ़े लिखे बाबुओं और कर्मचारियों पर तो अब कोई विश्वास नहीं करता. ನೋಡ್ರಿ, ಓದು ಬರಹ ಬಲ್ಲಂಥ ವ್ಯಕ್ತಿಗಳ ಮೇಲೆ ಹಾಗೂ ಕರ್ಮಚಾರಿ ಅಂದರೆ ನಡೆದು ವ್ಯಾಪಾರ ಮಾಡುವಂಥ ವ್ಯಕ್ತಿಗಳಲ್ಲಿ ಇವತ್ತು ಕೂಡ ಯಾರು ಕೂಡ ವಿಶ್ವಾಸನ ಮಾಡ್ತಾ ಇಲ್ಲ. ಯಾಕಂದರೆ ಈ ರೀತಿ ಮೋಸ ಮಾಡೋದ್ರಿಂದ ಯಾರು ಕೂಡ ಅವರ ಮೇಲೆ ವಿಶ್ವಾಸವನ್ನು ಮಾಡ್ತಾ ಇಲ್ಲ ಅಂಥೇಳಿ ಲೇಖಕರು ತಿಳಿಸ್ತಾ ಇದ್ದಾರೆ. ಕಿಸಿ ಥಾನೆ ಯಾ ಕಚೇರಿ ಯಾ म्यूनसिपालिटी में चले जाइए, आपकी ऐसी दुर्गति होगी कि आप बड़ी से बड़ी हानि उठाकर भी उधर न जाओगे. ನೋಡಿರಿ, ಒಂದು ವೇಳೆ ನಮ್ಮ ಮೋಸ ಮಾಡಿದಂಥ ವ್ಯಕ್ತಿಗಳ ಮೇಲೆ ನಾವೇನಾದರೂ ಕಂಪ್ಲೇಂಟ್ ಕೊಡಲು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಅಥವಾ ಕಚೇರಿಗಳಾಗಿರ್ಬೋದು ಅಥವಾ ಮುನ್ಸಿಪಾಲ್ಟಿಗೆ ನಾವು ಏನಾದರೂ ಹೋಗಿದ್ದಾದರೆ ಅಲ್ಲಿ ನಮ್ಮದು ಇಂಥ ಒಂದು ದುರ್ಗತಿ ಏನಾಗುತ್ತಪ್ಪ ಅಂದರೆ ನಾವು ಇನ್ನೂ ಜಾಸ್ತಿ ಒಂದು ಹಾನಿಯನ್ನು ನಾವಲ್ಲಿ ಅನುಭವಿಸಬೇಕಾಗುತ್ತೆ. ಅಂದರೆ ಅಲ್ಲಿ ಅನುಭವಿಸಿರುವಂಥ ಒಂದು ಹಾನಿಗಿಂತ ಕೂಡ ದುಪ್ಪಟ್ಟು ಪ್ರಮಾಣದಲ್ಲಿ ನಾವು ಹಾನಿಯನ್ನು ಅಲ್ಲಿ ಅನುಭವಿಸಿ ಮಾಡ್ತಕ್ಕಂದರೆ ಇನ್ನೊಮ್ಮೆ ಮತ್ತೆ ಅವು ಕೂಡ ಆ ಒಂದು ಕಚೇರಿ ಹತ್ತಿರ ಹೋಗೋದಂತೆ ನಮಗೆ ಆಗಿಬಿಡುತ್ತೆ ಅಂತೇಳಿ ಲೇಖಕರು ತಿಳಿಸ್ತಾ ಇದ್ದಾರೆ. ಪಹಲೆ ಐಸಾ ನಹಿತಾ. ನೋಡ್ರಿ, ಲೇಖಕರು ಮತ್ತೇನು ಹೇಳ್ತಾರಪ್ಪ ಅಂದರೆ ಮೊದಲಿನ ಕಾಲದಲ್ಲ ಈ ರೀತಿ ಇರಲಿಲ್ಲ. ಪಹಲೆ ಅಂದರೆ ಮೊದಲಿನ ಒಂದು ಕಾಲದಲ್ಲಿ ಈ ರೀತಿ ಅಲ್ಲಿ ನಡೀತಾ ಇರಲಿಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ. ವ್ಯಾಪಾರಕ್ಕೆ ಸಾಕು ಬನಿ ಹೋಯಿತಿ. ನೋಡ್ರಿ, ವ್ಯಾಪಾರಕ್ಕೆ ಸಾಕು ಬನಿ ಹೋಯ್ತಿ ಅಂದರೆ ಮೊದಲೆಲ್ಲ ವ್ಯಾಪಾರಿಗಳು ಯಾವ ರೀತಿ ಇರ್ತಾಯಿದ್ರಪ್ಪ ಅಂದರೆ ನೇತಿನಿಂದ ಇರ್ತಾಯಿದ್ರಂತೆ. ಮೊದಲಿನ ವ್ಯಾಪಾರಿಗಳು ಯಾವ ರೀತಿ ಇರ್ತಾಯಿದ್ರು ಅಂದರೆ ನೇತಿನಿಂದ ಇರ್ತಾಯಿದ್ರು. यूँ तौल में चाहे चटाक कस ले, लेकिन आप उन्हें 5 की जगह भूल से 10 के नोट दे आते तो आपको घबराने की कोई ज़रूरत नहीं होती. ನೋಡ್ರಿ, ಮೊದಲ ಒಂದು ವ್ಯಾಪಾರಗಳಲ್ಲಿ ಯಾವ ರೀತಿ ನಡೀತದಪ್ಪ ಅಂದರೆ ಅದು ಆ ತೂಕದಲ್ಲಿ ಅಥವಾ ಅಳತೆಯಲ್ಲಿ ನೀವು ಏನೇ ತಿಳ್ಕೊಂಡ್ರು ಕೂಡ ಚಟಾಕ್ ಅಥವಾ ಪಾವ್ ಅಥವಾ ಅರ್ಧ ಪಾವ್ ಅಥವಾ ಪೂರ್ತಿ ಪಾವಿನ ಅಳತೆನ ಮಾಡ್ತಾ ಇದ್ರಲ್ಲ, ಒಂದು ಪಾವದಲ್ಲಿ ಯಾವುದೇ ರೀತಿ ಮೋಸವನ್ನು ಅಲ್ಲಿ ಮಾಡ್ತಾ ಇರಲಿಲ್ಲ ಅಂತೆ. ಆ ರೀತಿ ನೇತಿನಿಂದ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನು ಮಾಡ್ತಾಯಿದ್ರು. ಲೇಕಿನ್ ಆಪ್ ಉಣೆ 5 की जगह भूल से 10 के नोट दे आते तो आपको घबराने की कोई ज़रूरत नहीं. ನೋಡ್ರಿ, ಒಂದು ವೇಳೆ ಲೇಕಿನ್ ಅಂದರೆ ಒಂದು ವೇಳೆ ನೀವು ಆ ಒಂದು ವ್ಯಾಪಾರಿ ಕೈಯಲ್ಲಿ 5 ರೂಪಾಯಿ ಜಾಗದಲ್ಲಿ ಮರೆತು 10 ನೋಟನ್ನು ನೀವು ಏನೋ ಕೊಟ್ಟಿದ್ದಾದರೆ ನಿಮಗೆ ಅಂಜುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಲೇಖಕರು ಇಲ್ಲಿ ತಿಳಿಸ್ತಾ ಇದ್ದಾರೆ. मुझे याद है एक बार मैंने मुहर्रम के मेले में एक दुकानदार से एक पैसे की रेवड़िया ली थी और पैसे की जगह 8 दे आया था. ನೋಡಿ, ಲೇಖಕರಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಅವ್ರಿಗೆ ಒಂದು ಮೊಹರಂದಲ್ಲಿ ಅಂದರೆ ಒಂದು ಮೊಹರಂ ಅಥವಾ ಒಂದು ಉತ್ಸವದಲ್ಲಿ ಹೋಗಿದ್ರು. ಆ ಉತ್ಸವದಲ್ಲಿ ಅಥವಾ ಒಂದು ಜಾತ್ರೆಯಲ್ಲಿ ಹೋದಾಗ ಏನಾಗತ್ತಪ್ಪ ಅಂದರೆ ಒಬ್ಬ ಅಂಗಡಿಕಾರನಿಗೆ ಅವರು ಏನು ಮಾಡ್ತಾರಪ್ಪ ಅಂದರೆ ಒಂದು ಪೈಸೆಯೊಂದಿಗೆ ಕೊಂಡ್ಕೊಂಡಿರುವಂಥ ಒಂದು ರೇವಡಿಯ ಅಂದರೆ ಒಂದು ಸಿಹಿ ಪದಾರ್ಥವನ್ನು ಕೊಂಡ್ಕೊಳ್ಳುವಂಥ ಸಮಯದಲ್ಲಿ ಅಥವಾ ತೆಗೆದುಕೊಳ್ಳುವಂಥ ಸಮಯದಲ್ಲಿ ಅಲ್ಲಿ 1 ಪೈಸೆ ಬದಲಿಗೆ ಅಲ್ಲಿ ಎಷ್ಟು ಕೊಟ್ಟಪ್ಪ ಅಂದರೆ 8 ಅಂದರೆ 8 ಪೈಸೆನ ಅವರು ಅಲ್ಲಿ ಕೊಟ್ಟು ಬರ್ತಾರೆ. ಅಂದರೆ ಆ ರೇವಡಿಯ ಅಂದರೆ ಎಳ್ಳು ಮತ್ತು ಒಂದು ಸಕ್ಕರೆ ಪಾಕದಿಂದ ತಯಾರಿಸಿರುವಂಥ ಒಂದು ಸಿಹಿ ಪದಾರ್ಥ ಇರ್ತದಲ್ಲ, ಅದನ್ನು ನಾವು ರೇವಡಿ ಅಂತ ಕರಿತೀವಿ. ಆ ಒಂದು ರೇವಡಿಯ ತರುವಂಥ ಸಂದರ್ಭದಲ್ಲಿ ಅವರು 1 ಪೈಸೆ ಕೊಡುವಂಥ ಚದಲ್ಲಿ ಅವರು ಒಂದು 8 ಕೊಟ್ಟು ಬರ್ತಾರೆ. घर आकर जब अपनी भूल मालूम हुई तो दुकानदार के पास दौड़ा गया. ನೋಡ್ರಿ, ಮನೆಗೆ ಬಂದು ಏನಾಗುತ್ತಪ್ಪ ಅಂದರೆ ಅವ್ರಿಗೆ ಆ ತಮ್ಮ ತಪ್ಪಿನ ಅರಿವು ಆಗುತ್ತೆ. ಅದಕ್ಕಾಗಿ ಅವರು ಏನು ಮಾಡ್ತಾರಪ್ಪ ಅಂದರೆ ಗಡ್ಬಡಿಸಿ ಬರ್ತಾರೆ, ಆ ಒಂದು ಅಂಗಡಿಕಾರನ ಹತ್ರ ಓಡೋಡಿ ಬರ್ತಾರಂತೆ. आशा नहीं थी कि वह 8 लौटाएगा, पर लेकिन उसने प्रसन्न चित्त से 8 लौटा दी. ನೋಡ್ರಿ,
ಆ ಲೇಖಕರು ಏನೈತಪ್ಪ ಅಂದರೆ ನಂಬಿಕೆನೇ ಇರಲಿಲ್ಲ ಅಂತೆ. ಅಂದರೆ ಆ ವ್ಯಕ್ತಿ ನನಗೆ ನನ್ನ ಹಣವನ್ನು ಅವರ ಹಣವನ್ನು ಮರಳಿ ನೀಡುತ್ತಾನೆ ಅನ್ನುವಂಥ ನಂಬಿಕೆ ಕೂಡ ಲೇಖಕರಿಗೆ ಇರಲಿಲ್ಲ. ಆದರೆ ಆ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದರೆ ಲೇಖಕರನ್ನ ಕಂಡು ತುಂಬ ಸಂತೋಷದಿಂದ ಅಥವಾ ಪ್ರಸನ್ನಚಿತ್ತ ಅಂದರೆ ಸಂತೋಷದ ಮುಖದಿಂದ ಅವರ ಒಂದು ಹಣವನ್ನು ಅವರಿಗೆ ಮರಳಿ ಕೊಡ್ತಾನಂತೆ. ಅವರು ಉಲ್ಟೆ ಮುಸ್ಸ ಕ್ಷಮಾ ಮಾಂಗಿ. ನೋಡ್ರಿ, ಆ ಹಣವನ್ನು ಕೊಡುವುದಷ್ಟೇ ಅಲ್ಲದೆ ಲೇಖಕರಿಗೆ ಅವ ಏನು ಮಾಡ್ತಾರಪ್ಪ ಅಂದರೆ ಕ್ಷಮೆನ ಕೇಳ್ತಾನಂತೆ. ಅಂದರೆ ನನ್ನಿಂದ ತಪ್ಪಾಗಿದೆ, ನಾನು ನಿಮ್ಮ ಹಣವನ್ನು ಆಗಲೇ ಮರಳಿ ಕೊಡಬೇಕಿತ್ತು, ಆದರೆ ನನ್ನಿಂದ ತಪ್ಪಾಗಿದೆ ಅಂತೇಳಿ ಆ ವ್ಯಕ್ತಿ ಇವರಲ್ಲಿ ಕ್ಷಮೆ ಕೇಳ್ತಾನೆ. ಯಾ ಕಾಶ್ಮೀರಿ ಸೇಬ್ ಕೆ ನಾಮ್ ಸೆ ಸಡೆ ಹುए ಸೇಬ್ ಬೇಚೆ ಜಾತೆ ಹೈ. ನೋಡ್ರಿ, ಆದರೆ ಇಲ್ಲಿ ಏನಾಗತ್ತಪ್ಪ ಅಂದರೆ ಕಾಶ್ಮೀರಿ ಸೇಬು ಅನ್ನೋ ಒಂದು ಹೆಸರಿನಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಕೊಳೆತಿರುವ ಹಣ್ಣುಗಳನ್ನು ಮಾರಾಟ ಮಾಡ್ತಾರೆ. ಆದರೆ ಆ ಒಂದು ರೇವಡಿ ಅಥವಾ ಆ ಉತ್ಸವದಲ್ಲಿ ಮಾರುವಂಥ ವ್ಯಕ್ತಿಯ ಒಂದು ಪ್ರಾಮಾಣಿಕತೆ ಇಲ್ಲಿ ಮತ್ತು ಇಲ್ಲಿ ಮೋಸದಿಂದ ಆ ರೀತಿ ಇಲ್ಲಿ ಒಂದು ಮಾರುಕಟ್ಟೆ ಏನಪ್ಪ ಅಂದರೆ ಕಾಶ್ಮೀರಿ ಒಂದು ಸೇಬಿನ ಹೆಸರಿನಲ್ಲಿ ಕೆಟ್ಟಿರುವಂಥ ಒಂದು ಸೇಬುಗಳನ್ನು ಮಾರಾಟ ಮಾಡ್ತಾ ಇದ್ರು. मुझे आशा है पाठक बाजार में जाकर मेरी तरह आंखें न बंद कर लिया करेंगे. ನೋಡ್ರಿ, ನನಗೆ ನಂಬಿಕೆ ಇದೆ ನನ್ನ ಈ ಕಥೆಯನ್ನು ಕೇಳಿದ್ದು ಕೂಡ ಏನಪ್ಪ ಅಂದರೆ ಈ ಪಾಠವನ್ನು ಓದುತ್ತಿರುವಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ಮಾರುಕಟ್ಟೆಗೆ ಅಥವಾ ಸಂತೆಗೆ ಹೋದಾಗ ನನ್ನ ಥರ ಕಣ್ಣುಗಳನ್ನು ಮುಚ್ಚಿ ವ್ಯಾಪಾರ ಮಾಡೋದಿಲ್ಲ ಅಂತೇಳಿ ನನಗೆ ತುಂಬ ನಂಬಿಕೆ ಇದೆ. ಯಾಕಂದರೆ ನನ್ನ ಈ ಅನುಭವಗಳನ್ನು ಕೇಳಿ ನೀವು ಕೂಡ ಏನು ಮಾಡ್ತೀರಾ, ತುಂಬ ಎಚ್ಚರಗೊಳ್ತೀರಾ, ಅವು ಎಚ್ಚರದಿಂದ ಒಂದು ವ್ಯಾಪಾರವನ್ನು ನಡೆಸ್ತೀರಾ ಅಂತೇಳಿ ನನಗೆ ತುಂಬ ನಂಬಿಕೆ ಇದೆ ಅಂತೇಳಿ ಲೇಖಕರಲ್ಲಿ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಪಾಠಕ್ ಅಂದರೆ ನೀವೆಲ್ಲ ಪಾಠವನ್ನು ಕೇಳುತ್ತಿರುವಂಥ ಒಂದು ವಿದ್ಯಾರ್ಥಿಗಳು. नहीं तो उन्हें भी ಕಾಶ್ಮೀರಿ ಸೇಬ್ ಕಿ ಶಿಬಿ ಮಿಲೆಂಗೆ. ನೋಡ್ರಿ, ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಅವರು ಕೂಡ ಈ ಕೆಟ್ಟು ಹೋಗಿರುವಂಥ ಕಾಶ್ಮೀರಿ ಸೇಬುಗಳೇ ಸಿಗ್ತವೆ ಅಂತೇಳಿ ಲೇಖಕರು ತಿಳಿಸ್ತಾ ಇದ್ದಾರೆ. ಅದಕ್ಕಾಗಿ ನೀವೇನು ಮಾಡಿರಿ, ಒಂದು ವ್ಯಾಪಾರ ಮಾಡಲು ಅಥವಾ ಸಂತೆಗೆ ಹೋಗಿ ಏನು ಮಾಡಿರಿ, ಒಂದು ಕಣ್ಣು ಮುಚ್ಚಿ ವ್ಯಾಪಾರ ಮಾಡದೆ ತುಂಬ ಎಚ್ಚರಿಕೆಯಿಂದ ಅಥವಾ ಹುಷಾರಿಂದ ಏನು ಮಾಡಿರಿ ಆ ಒಂದು ವ್ಯಾಪಾರವನ್ನು ಮಾಡಿರಿ, ಅಥವಾ ಅಲ್ಲಿ ಇರುವಂಥ ಪದಾರ್ಥಗಳನ್ನ ಪರೀಕ್ಷಿಸಿ ಕೊಂಡುಕೊಳ್ರಿ ಅಂತೇಳಿ ಲೇಖಕರು ತಿಳಿಸ್ತಾ ಇದ್ದಾರೆ. ಇಲ್ಲಾಂದರೆ ಒಂದು ವೇಳೆ ಆ ರೀತಿ ನೀವು ಕಣ್ಣು ಮುಚ್ಚಿ ವ್ಯಾಪಾರ ಮಾಡಿದ್ದಾದರೆ ನಿಮಗೂ ಕೂಡ ಕೆಟ್ಟು ಹೋಗಿರುವಂಥ ಕಾಶ್ಮೀರಿ ಸೇಬುಗಳು ಸಿಗುತ್ತವೆ ಅಂತೇಳಿ ಲೇಖಕರು ನಿಮಗೆಲ್ಲ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಮಕ್ಕಳೇ ಇಲ್ಲಿವರೆಗೂ ಪಾಠವನ್ನು ಕೇಳಿದ್ರಲ್ಲ, ಈ ಒಂದು ಪಾಠ ನಿಮಗೆ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊತಾ ಇದ್ದೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಧನ್ಯವಾದಗಳು.